ನಿಮ್ಮ ಪರ್ಫಾರ್ಮೆನ್ಸ್ನಲ್ಲಿ ಏನು ಕಡಿಮೆ ಆಯಿತು ಅಂತ ಅನ್ನಿಸ್ತು? ಯಾಕೆ ನಿಮ್ಮನ್ನು ನೀವು ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿ ಪಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬಂತು ಅಂತ ಅನಿಸ್ತು? ಶಿವಣ್ಣ ಅವ್ರ ಡಿಸಿಷನ್ನೇ ಲಾಸ್ಟು ಅಂತ ಅಗೇನ್ಸ್ಟ್ ಆಗಿ ಹೋಗಲಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಬಿಕಾಸ್ ಈಗ ಸೋತ್ವಿ ಅಂತ ನಾವು ಡಿಸಪಾಯಿಂಟ್ ಮಾಡಿಕೊಂಡು ಇಡೀ ದಿನ ಇಡೀ ವರ್ಷ ಹಾಳು ಮಾಡ್ಕೊಳಕ್ಕಾಗಲ್ಲ. ನಾನು ಬಾಲಿವುಡ್ ಶೋಸ್ ಅದೆಲ್ಲ ಟ್ರೈ ಮಾಡಬೇಕಲ್ವಾ, ಸೊ ಅದಕ್ಕೆ ನಾನು ಸುಮ್ಮನೆ ನಿಲ್ಲಲ್ಲ, ಹಾಗೂ ಡಿಸಪಾಯಿಂಟ್ ಕೂಡ ಮಾಡ್ಕೊಳ್ಳಲ್ಲ. ನನಗೆ ಆ್ಯಕ್ಚುಲಿ ಯಂಗೆಸ್ಟ್ ಕೊರಿಯೋಗ್ರಾಫರ್ ಆಗಬೇಕು ಅಂತ ತುಂಬಾ ಆಸೆ ಇದೆ. ಅಪ್ಪು ಸರ್ ನಿಮಗೆ ಇನ್ಸ್ಪಿರೇಷನ್, ಯಾಕೆ ಅವರನ್ನು ಇನ್ಸ್ಪಿರೇಷನ್ ಆಗಿ ತಗೊಳ್ತೀರಾ ನೀವು? ಆ್ಯಕ್ಚುಲಿ ಫಸ್ಟಿಂದ ನಾನು ಅವ್ರ ಫ್ಯಾನ್ ಆಗೇ ಇದ್ದೆ. ಅವ್ರಿಗೆ ಆ್ಯಟಿಟ್ಯೂಡ್ ಇಲ್ಲ, ಹಾಗೂ ಅವರ ಡ್ಯಾನ್ಸ್ಗಳು ಕೂಡ ಮೈಕಲ್ ಜಾಕ್ಸನ್ಗಿಂತ ಚೆನ್ನಾಗೇ ಮಾಡ್ತಿದ್ರು ಅವರು. ಆ್ಯಕ್ಚುಲಿ ಅಪ್ಪು ಸರೇ ಹೇಳಿದರು ಅವ್ರನ್ನ ಮೀಟ್ ಮಾಡಿದಾಗ, ಆ್ಯಕ್ಟಿಂಗು ಡ್ಯಾನ್ಸ್ ಅಷ್ಟೇ ಅಲ್ಲ, ಓದೋದು ಚೆನ್ನಾಗಿರ್ಬೇಕು, ಎಲ್ಲದನ್ನು ನಂಬೇಕು, ನೀನು ಒಂದ್ರ ಮೇಲೆ ಹೋಗೋಕ್ಕಾಗಲ್ಲ ಅಂತ. ವಾಟ್ ಈಸ್ ಯುವರ್ ನೆಕ್ಸ್ಟ್ ಪ್ಲ್ಯಾನ್? ಇವಾಗ ಇಂಡಿಯಾಸ್ ಗಾಟ್ ಟ್ಯಾಲೆಂಟಿಗೆ ನಾನು ಕರೆದಿದ್ರು, ಹಾಗೂ ನನಗೆ CA ಮಾಡಬೇಕಂತ ಇಷ್ಟ ಇದೆ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕರ್ನಾಟಕದ ಪಾಪ್ಯುಲರ್ ಡ್ಯಾನ್ಸ್ ರಿಯಾಲಿಟಿ ಶೋ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ 9ನೇ ಸೀಸನ್ ಮುಕ್ತಾಯವಾಗಿದೆ. ಈ ಸೀಸನ್ನಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿರುವಂತಹ ಅನೂಪ್ ಮುದ್ದುರಾಜು ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸುವಂತಹ ಸಮಯ, ಬನ್ನಿ ಮಾತಾಡ್ಸ್ತಾ ಹೋಗೋಣ. ಅನೂಪ್ ಅವರೇ, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ರನ್ನರ್ ಅಪ್ ಆಗಿರೋದಕ್ಕೆ. ಸೊ ಎಷ್ಟು ಖುಷಿ ಇದೆ, ಮತ್ತು ಸಾಕಷ್ಟು ಜನಗಳ ಒಂದು ಪ್ರೀತಿಯನ್ನು ಸಂಪಾದನೆ ಮಾಡ್ಕೊಂಡಿದ್ದೀರಾ ಈಗಾಗಲೇ. ಸೊ ನಿಮ್ಮ ಡ್ಯಾನ್ಸ್ ಮೂಲಕ ಡ್ರಾಮಾ ಜೂನಿಯರ್ಸಿಂದ ಶುರುವಾದಂತಹ ಒಂದು ಜರ್ನಿ ಇಲ್ಲಿ ತನಕ ಬಂದು ನಿಂತಿದೆ. ಆ್ಯಕ್ಟಿಂಗ್ ಆ್ಯಂಡ್ ಡ್ಯಾನ್ಸಿಂಗ್ ಎರಡೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಜನಗಳ ಮನಸ್ಸಿಗೆ ಹತ್ತಿರ ಆಗಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ ಲಾಸ್ಟ್ ರನ್ನರ್ ಅಪ್ ವಿನ್ ಆಗಿರೋವಂಥದ್ದು? ಮೊದಲನೇದಾಗಿ ಥ್ಯಾಂಕ್ ಯು ಅಣ್ಣ, ನನ್ನ ಕರೆದಿದ್ದಕ್ಕೆ. ಐ ಆಮ್ ವೆರಿ ಗ್ಲ್ಯಾಡ್ ನಾನು ಈ ಇಂಟರ್ವ್ಯೂನ ಪಾರ್ಟ್ ಆಗಿದ್ದಕ್ಕೆ. DKD ಫಸ್ಟ್ ರನ್ನರ್ ಅಪ್ ಆಗಿದ್ದು ನಂಗೆ ತುಂಬಾ ಖುಷಿ ಇದೆ, ಏನು ಬೇಜಾರಿಲ್ಲ. ಬಿಕಾಸ್ ಸಿದ್ದೇಗೌಡ್ರಣ್ಣ ಹಾಗೂ ಡಿಶಲಕ್ಕ ವಿನ್ ಆಗಿದ್ದು ಖುಷಿನೇ ಇದೆ, ಯಾಕಂದರೆ ಅವರು ಚೆನ್ನಾಗೇ ಮಾಡ್ತಿದ್ರು, ಹಾಗೂ ನಂದು ಅಕ್ಕನೂ ನಮ್ಮ ಜೊತೆ ಫಸ್ಟ್ ರನ್ನರ್ ಅಪ್ ಆಗಿದೆ. ತುಂಬಾ ಖುಷಿಯಾಗಿದೆ. ಒಂದು ಫ್ಯಾಮ್ಲಿ ಥರ ಇತ್ತು DKD ಆ್ಯಕ್ಚುಲಿ. ಒಂಥರ ಹೇಗೆ ಅಂದರೆ ನಮ್ಮ ಮಾಸ್ಟರು ನಮ್ಮ ಅಪ್ಪ ಅಮ್ಮ ಥರ, ಅಂದರೆ DKDಯಲ್ಲಿ ವಸಂತ ಮಾಸ್ಟರ್. ಹಾಂ, ನಮ್ಮ ಪೂಜಾ ನನ್ನ ತಂಗಿ ಥರ, ಹಾಗೂ ಬೇರೆಯವರೆಲ್ಲ ಅಕ್ಕ ತಮ್ಮ ಅಣ್ಣ ತಮ್ಮ ಆ ಥರ ಎಲ್ಲ ಇದ್ರು. ತುಂಬಾ ಖುಷಿ ಆಯಿತು. ಬಟ್ ಮುಗ್ದಿದ್ದು ತುಂಬಾ ಸ್ವಲ್ಪ ಪೇನ್ ಆಯಿತು. ಎಷ್ಟು ಒಂದು 6 ತಿಂಗಳ ಜರ್ನಿ ಅಲ್ವಾ? 6 ತಿಂಗಳಿತ್ತು. ಬಟ್ ಯಾವಾಗ ಫಸ್ಟ್ ಸ್ಟಾರ್ಟ್ ಯಾವಾಗಾಯಿತು, ಯಾವಾಗ ಮುಗೀತು, ಕಣ್ಮುಚ್ಚಿ ಕಣ್ಬಿಡೋಷ್ಟ್ರಲ್ಲೆಲ್ಲ ಮುಗ್ದೋಯ್ತು. ಬಟ್ DKD ಅಂದರೆ ನನಗೆ ಯಾಕೆ ಇಷ್ಟ ಅಂದರೆ, ಡ್ರಾಮಾ ಜೂನಿಯರ್ಸ್ಗಿಂತ ನನಗೆ ಹಾರ್ಸೋದಂದ್ರೆ ತುಂಬ ಇಷ್ಟ. ಓಕೆ, ಮೇಲೆ ಎಸಿತಾರಲ್ವಾ, ಮೇಲೋಗಿ ಕೆಳಗೆ ಜುಮ್ ಬಂದುತ್ತೆ, ಅವಾಗ ತುಂಬ ಇಷ್ಟ. ಹಾಗೂ ಡ್ಯಾನ್ಸ್ ಅಂದ್ರೇನೆ ನನಗೆ ಪಂಚ್ ಪ್ರಾಣ, ಯಾಕಂದರೆ ನನಗೆ ಇನ್ಸ್ಪಿರೇಷನ್ನೇ ಅಪ್ಪು ಸರ್. ಸೊ ಅವರಿಂದಾನೇ ಆಲ್ಮೋಸ್ಟ್ ನಾನು ಡ್ಯಾನ್ಸ್ ಕಲ್ತಿರೋದು. ಅವ್ರ ಡ್ಯಾನ್ಸಸ್ ನೋಡಿ, ಅಂಜನಿ ಪುತ್ರದಲ್ಲಿ ಸಾಂಗ್ ಕೇಳಿದ್ರಲ್ವಾ, 1 2 3 4, ಅದನ್ನ ಹಾಕೊಂಡು ನಾನು ಫುಲ್ ಡ್ಯಾನ್ಸ್ ಮಾಡ್ತಿದ್ದೆ ಮನೇಲಿ. ಸೊ ಅದಕ್ಕೆ ನಂಗೆ ಡ್ಯಾನ್ಸ್ ಅಂದರೆ ಪಂಚ್ ಪ್ರಾಣ, ನಮ್ಮ ಅಮ್ಮಂಗೂ ಅಷ್ಟೇ. ಹಾಗೆ. ಸೊ ಈಗ ರನ್ನರ್ ಅಪ್ ಆ್ಯಕ್ಚುಲಿ 2 ಟೀಮ್ ಮಧ್ಯೆ ಶೇರ್ ಆಗುತ್ತೆ. ಸೊ ಆ ವಿಚಾರ ನಿಮಗೆ ಅಂದರೆ ಏನು ಅನ್ಸುತ್ತೆ ಅದ್ರ ಬಗ್ಗೆ? ಪ್ಲಸ್ ಈಗ ಡಿ ಶರಣ್ ಸಿದ್ದೇಗೌಡರು ನೀವೇ ಹೇಳಿದ್ರಿ ವಿನ್ನರ್ ಆಗಿದ್ದಾರೆ, ಅಂದರೆ ಎಲ್ಲರೂ ಅಷ್ಟೇ ಶ್ರಮ ಹಾಕಿರ್ತಾರೆ ಇಡೀ ಅಂದರೆ ಸೀಸನಲ್ಲಿ, ಬಟ್ ಯಾರೋ ಒಬ್ಬರು ಮಾತ್ರ ವಿನ್ನರ್ ಆಗೋಕ್ಕಾಗೋದು. ಬಟ್ ನಿಮಗೆ ಯಾಕೆಂದರೆ ನಿಮ್ಮ ಪರ್ಫಾರ್ಮೆನ್ಸ್ನಲ್ಲಿ ಏನು ಕಡಿಮೆ ಆಯಿತು ಅಂತ ಅನ್ನಿಸ್ತು? ಯಾಕೆ ನಿಮ್ಮನ್ನು ನೀವು ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿ ಪಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬಂತು ಅಂತ ಅನ್ನಿಸ್ತು ನಿಮಗೆ? ಗೊತ್ತಿಲ್ಲ, ಅವ್ರ ಡಿಸಿಷನ್ನೇ ಲಾಸ್ಟ್ ಅಲ್ವಾ, ನಾವೇನು ಹೇಳೋಕ್ಕಲ್ಲ, ನಾವು ಜಗಳ ಮಾಡೋಕ್ಕೂ ಆಗಲ್ಲ. ಸೊ ಅವ್ರ ಡಿಸಿಷನ್ನೇ ಲಾಸ್ಟು ಅಂತ, ನಮ್ಮ ಶಿವಣ್ಣ ಅವ್ರ ಡಿಸಿಷನ್ನೇ ಲಾಸ್ಟು ಅಂತ ನಾವು ಅಷ್ಟೊಂದೇನು ಒಂಥರ ಏನಂತೀವಿ ಅಗೇನ್ಸ್ಟ್ ಆಗಿ ಹೋಗಲಿಲ್ಲ. ಸೊ ಏನು ಡಿಸಿಷನು ಅದಕ್ಕೆ ಲಾಸ್ಟ್ ಅಂತ, ಪರವಾಗಿಲ್ಲ. ಸೊ ರನ್ನರ್ ಅಪ್ ಕೂಡ 2 ಟೀಮ್ ಮಧ್ಯೆ ಅಂದರೆ 2 ತಂಡದ ಮಧ್ಯೆ ಡಿವೈಡ್ ಆಗಿದ್ದು ಕೂಡ ಏನು ಬೇಜಾರಿಲ್ಲ ನಿಮಗೆ? ಇಲ್ಲ ಇಲ್ಲ. ಓಕೆ, ನೀವು ಅಟ್ಲೀಸ್ಟ್ ಫಸ್ಟ್ ರನ್ನರ್ ಅಪ್, ನಂದು ಮತ್ತು ಹರ್ಷ ಅವರು ಸೆಕೆಂಡ್ ರನ್ನರ್ ಅಪ್ ಆಗಬಹುದಿತ್ತು ಅಂತ ಏನಾದ್ರು ಅನಿಸುತ್ತಾ ನಿಮಗೆ? ಹೇಗೆ? ಆ ಥರ ಏನಿಲ್ಲ. ಓಕೆ, ಬಿಕಾಸ್ ಯಾಕೆಂದರೆ ನಾವೀಗ ಸಿ ಕನ್ನಡದಲ್ಲಿ ಪೇಜಲ್ಲಿ ನಾವು ಆ್ಯಕ್ಚುಲಿ ನೋಡ್ತಾ ಇರುವಾಗ ಕಮೆಂಟ್ಸ್ ಎಲ್ಲ ಅನೂಪ್ ವಿನ್ನರ್ ಆಗಬೇಕಾಗಿತ್ತು, ಅನೂಪ್ ಪೂಜಾ ಡಿಸರ್ವಿಂಗ್ ಅಂತ ಸಾಕಷ್ಟು ಕಮೆಂಟ್ಸ್ ಎಲ್ಲ ನೋಡಿದ್ವಿ. ಇನ್ಫ್ಯಾಕ್ಟ್ ಸಿದ್ದೇಗೌಡರು ಆ್ಯಕ್ಚುಲಿ ಪೇಜಲ್ಲೂ ಕೂಡ ಅವರು ಪೋಸ್ಟ್ ಹಾಕೊಂಡಿದ್ದಾರೆ, ಅಲ್ಲೂ ಕೂಡ ಅನೂಪ್ ಇಸ್ ದ ರಿಯಲ್ ವಿನ್ನರ್ ಹಾಗೆ ಹಿಂಗೆ ಅಂತೆಲ್ಲ ಹಾಕೊಂಡಿದ್ದಾರೆ, ಸಾಕಷ್ಟು ಬರ್ತಾ ಇದೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಇದ್ರ ಬಗ್ಗೆ ಅಂತ? ಆ್ಯಕ್ಚುಲಿ ವಿನ್ ಆಗಿದ್ರು ಅಂದರೆ ವಿನ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ಯಾಕಂದರೆ ಇಷ್ಟು ಜನರು ಪ್ರೀತಿ ಗಳಿಸಿದ್ದೀವಿ ನಾವೆಲ್ಲರೂ. ನಾನು ಅಷ್ಟೇ ನೋಡಿದ್ದೀನಿ ಆ್ಯಕ್ಚುಲಿ ಕಮೆಂಟ್ಸ್ ಎಲ್ಲ, ನಾನು ಪೂಜಾ ಡಿಸರ್ವ್ ಆಗಿದ್ರು, ನಂದು ಅಕ್ಕ ಮತ್ತು ಹರ್ಷ ಡಿಸರ್ವ್ ಆಗಿದ್ರು. ಬಟ್ ಏನು ಮಾಡೋಕ್ಕಾಗಲ್ಲ, ಆಗಿದ್ದಾಗೋಯ್ತು.
ಇವಾಗ ನೆಕ್ಸ್ಟ್ ನಮ್ಮ ಫ್ಯೂಚರ್ ಬಗ್ಗೆ ನೋಡ್ಬೇಕಷ್ಟೇ. ಕರೆಕ್ಟ್. ಬಟ್ ಅದೇ ನೀವೀಗ ಡ್ರಾಮಾ ಜೂನಿಯರ್ಸ್ 3 ಫೈನಲಿಸ್ಟ್ ಆಗಿದ್ರಿ, ಮತ್ತು DKD ಲೈಕ್ ಫ್ಯಾಮಿಲಿ ವಾರ್ ಅಲ್ಲಿ ಕೂಡ ವಿನ್ನರ್ ಆಗಿದ್ರೆ, ಈಗ DKDಯಲ್ಲಿ ರನ್ನರ್ ಅಪ್ ಆಗಿರುವಂಥದ್ದು ಅಂದರೆ ಸಾಕಷ್ಟು. ಅಂದರೆ ಈಗ ನೋಡಿ, ಫಸ್ಟ್ ಫೈನಲಿಸ್ಟ್ ಆಗಿದ್ರೆ ಅಲ್ಲೂ ಕೂಡ ಲೈಕ್ ಸೋತಿದ್ರೆ ಫೈನಲಿಸ್ಟ್ ಅಷ್ಟೇ ಆಗಿದ್ರೆ, ನೀವು ಗೆಲುವು ಸೋಲನ್ನ ಯಾವ ಥರ ನೋಡ್ತಾ ಇದ್ದೀರಾ? ಓವರ್ ಆಲ್ ಆಗಿ ಜನರಲ್ ಆಗಿ ಥಿಂಕ್ ಮಾಡುವಾಗ ಯಾವ ಥರ ನೋಡ್ತಿದ್ದೀರಾ ನೀವು? ಅದರ ಅರ್ಥ ಆಗಿಲ್ಲ. ಈಗ ಅದೇ ಡ್ರಾಮಾ ಜೂನಿಯರ್ಸಲ್ಲಿ ಫೈನಲಿಸ್ಟ್ ಆದರೆ ಅಲ್ಲಿ ವಿನ್ ಆಗಿರಲಿಲ್ಲ ಅಲ್ವಾ? ಅದಾದಮೇಲೆ ಮತ್ತೆ ಈಗ DKD ಫ್ಯಾಮಿಲಿ ವಾರಲ್ಲಿ ವಿನ್ ಆದರೆ ಈಗ ರನ್ನರ್ ಅಪ್ ಆಗಿದ್ದೀರಾ. ಅಂದರೆ ಒಂದೊಂದ್ಸಲ ಗೆಲುವು ಸಿಕ್ಕಿದೆ, ಒಂದೊಂದ್ಸಲ ರನ್ನರ್ ಅಪ್ಪಿಗೆ ನೀವು ತೃಪ್ತಿ ಪಟ್ಕೊಂಡಿದ್ದೀರಾ, ಫೈನಲಿಸ್ಟ್ ಆಗಿದ್ದೀರಾ. ಸೊ ಇದನ್ನು ಹೆಂಗೆ ನೋಡ್ತೀರಾ ನೀವು? ಅಂದರೆ ನೀವು ತುಂಬ ಡಿಸಪಾಯಿಂಟ್ ಆಗಿಬಿಡ್ತೀರಾ ಅಕಸ್ಮಾತ್ ಸೋತಾಗ, ಅಥವಾ ಹೇಗೆ ಅನ್ನಿಸ್ತದೆ ನಿಮಗೆ ಅಂತ? ಇಲ್ಲ, ಡಿಸಪಾಯಿಂಟ್ ನಿಜವಾಗ್ಲೂ ಆಗಲ್ಲ. ಯಾಕಂದರೆ ನಾನು ಈಗಿಂದ ಅಷ್ಟೇ ಯೋಚನೆ ಮಾಡಲ್ಲ, ಮುಂದಿನ ಬಗ್ಗೆನೂ ಯೋಚನೆ ಮಾಡ್ತೀನಿ. ಬಿಕಾಸ್ ಈಗ ಸೋತ್ವಿ ಅಂತ ನಾವು ಡಿಸಪಾಯಿಂಟ್ ಮಾಡಿಕೊಂಡು ಇಡೀ ದಿನ ಇಡೀ ವರ್ಷ ಹಾಳು ಮಾಡ್ಕೊಳಕ್ಕಾಗಲ್ಲ. ಮುಂದಿನ ಬಗ್ಗೆ ನೋಡ್ತಾ ಇರಬೇಕಲ್ವಾ. ಸೊ ನಾನು ಅಷ್ಟೇ, ಇವಾಗ ಸೋತಿದ್ದೀವಿ ಅಂದರೆ ಮುಂದೆ ಯಾವುದ್ರಲ್ಲಾದರೂ ಗೆಲ್ಲೇಬೇಕು. ಇನ್ನೂ ಸ್ಟೆಪ್ ಬೈ ಸ್ಟೆಪ್ ಹತ್ತಾ ಹೋಗ್ಬೇಕು. ಇವಾಗ DKD ಆದಮೇಲೆ ನಾನು ಬಾಲಿವುಡ್ ಶೋಸ್ ಅದೆಲ್ಲ ಟ್ರೈ ಮಾಡಬೇಕಲ್ವಾ. ಸೊ ಅದಕ್ಕೆ ನಾನು ಸುಮ್ಮನೆ ನಿಲ್ಲಲ್ಲ, ಹಾಗೂ ಡಿಸಪಾಯಿಂಟ್ ಕೂಡ ಮಾಡ್ಕೊಳ್ಳಲ್ಲ. ಯಾರು ಗೆದ್ರೂ ತುಂಬ ಖುಷಿ ಪಡ್ಕೊಂಡು ಮುಂದಿನ ಬಗ್ಗೆ ನೋಡ್ತೀನಿ ಅಷ್ಟೇ. ಓಕೆ. ಮತ್ತು ತಾಯಿಯವರು ಆ್ಯಕ್ಚುಲಿ ಒಂದು ಎಪಿಸೋಡಲ್ಲಿ ಹೇಳ್ತಾ ಇದ್ರು, ಅಂದರೆ ಅನೂಪ್ ಒಂದು ನಾರ್ಮಲ್ ಕಿಡ್ಸ್ ಥರ ಒಂದು ಆಟ ಆಡ್ಕೊಂಡೆಲ್ಲ ಬೆಳೆದೇ ಇಲ್ಲ, ಬರೀ ಶೂಟಿಂಗು ಅದು ಇದು ಅಂಥದ್ರಲ್ಲೇ ಬ್ಯುಸಿಯಾಗೇ ಬೆಳೆದಿರೋದು. ಯಾವತ್ತು ತುಂಬ ಅಂದ್ರೆ ಟೈಟ್ ಶೆಡ್ಯೂಲ್ ಥರನೇ ಅವ್ರು ಬೆಳೆದಿರೋದು ಆ ಥರದ್ದೆಲ್ಲ ಅಂತ. ಸೊ ಎಷ್ಟು ಮಿಸ್ ಮಾಡ್ಕೋತೀರ ಅಂದರೆ ನಾರ್ಮಲ್ ಕಿಡ್ಸ್ ಥರ ಬೆಳೆಯೋದನ್ನು? ಬಿಕಾಸ್ ಯು ಹ್ಯಾವ್ ಅ ಡ್ಯಾನ್ಸ್ ಸ್ಟುಡಿಯೋ, ನೀವೇ ರನ್ ಮಾಡ್ತಿರೋವಂಥದ್ದು ನಿಮ್ಮೂರಲ್ಲಿ, ನೆಲಮಂಗಲದಲ್ಲಿ. ಆ ಥರದ್ದೆಲ್ಲ ಇದೆ. ಫುಲ್ಲಿ ಪ್ಯಾಕ್ಡ್ ಶೆಡ್ಯೂಲ್ ನಿಮ್ಮದು ಒಂದು ರೀತಿ, ಈಗಲೇ ಚಿಕ್ಕ ವಯಸ್ಸಿಗೆ. ಅದ್ರ ಬಗ್ಗೆ ಎಷ್ಟು ನಿಮಗೆ ರಿಗ್ರೆಟ್ ಇದೆ ಅಥವಾ ಖುಷಿ ಇದೆ ಅಂತ? ಇಲ್ಲ, ನಂಗೆ ಖುಷಿ ಇದೆ ಆ್ಯಕ್ಚುಲಿ. ಯಾಕಂದರೆ ಬ್ಯುಸಿ ಇರೋದು ನಂಗೆ ಒಂಥರ ಇಷ್ಟ ಆಗುತ್ತೆ. ಸುಮ್ಮನೆ ಕೂತ್ರೆ ಒಂಥರ ಕೈ ಕಾಲೇನು ಆಡಲ್ಲ. ಸೊ ಎಲ್ಲಾದರೂ ಶೂಟಿಂಗ್ ಮಾಡ್ತಾ ಇರಬೇಕು ಅಥವಾ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಾ ಇರಬೇಕು. ಅವಾಗ ಒಂಥರ ಖುಷಿ ಅನಿಸುತ್ತೆ, ಏನೋ ಒಂಥರ ಕೆಲಸ ಇದೆ ಕೈಯಲ್ಲಿ ಅಂತ. ಹಾಗೂ ಆಟ ಆಡೋದು ಯಾವಾಗಲೂ ಇದ್ದೇ ಇರುತ್ತೆ. ದೊಡ್ಡವರಾದ್ಮೇಲೂ ನಾವು ಏನು ಬೇಕಾದ್ರೂ ಆಟ ಆಡ್ಬೋದು, ಹಾಗೂ ಚಿಕ್ಕವರು ಇವಾಗೂ ಆಟ ಆಡ್ಬೋದು. ಟೈಮ್ ಸಿಕ್ಕಿದಾಗ ಅವಾಗ ಆಟ ಆಡ್ಕೋಬೋದು. ನಾನು ಆ್ಯಕ್ಚುಲಿ ಕ್ರಿಕೆಟ್ ಕೋಚಿಂಗ್ ಹೋಗ್ತಿದ್ದೆ, ಅದು 1 ವರ್ಷ ಹೋದೆ ಆ್ಯಕ್ಚುಲಿ. ಹೀಗೆ ಸ್ವಲ್ಪ ಬ್ಯುಸಿ ಇರ್ತೀನಿ ಅಂತ ಅದನ್ನು ಬಿಟ್ಬಿಟ್ಟೆ. ಸೊ ಹಾಗೆ ಹೀಗೆ ಎಲ್ಲ ಮಾಡ್ತಾ ಇರ್ತೀನಿ. ನನಗೇನು ರಿಗ್ರೆಟ್ ಅನ್ಸಲ್ಲ, ಯಾಕಂದರೆ ಸ್ಕೂಲ್ಗೆ ಹೋದ್ಮೇಲೂ ಅಲ್ಲೂ ಎಲ್ಲ ಇದ್ದೇ ಇರುತ್ತೆ ಅಂತ. ಕೆಲಸನೂ ಮಾಡಬೇಕು, ಸ್ಕೂಲು ಮಾಡಬೇಕು, ಎಲ್ಲ ಮಾಡಬೇಕು. ಓಕೆ. ಸ್ಕೂಲ್ ಅಂದರೆ ಅಕಾಡೆಮಿಕ್ಸ್ ಪ್ಲಸ್ ಈ ಬೇರೆ ಲೈಕ್ ಅಂದರೆ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಲೈಕ್ ಅಂದರೆ ಹಿಂಗೆ ನಿಮಗೆ ಆಸಕ್ತಿ ಹುಟ್ಕೊಳ್ತು? ಜನರಲಿ ಈಗ ಶಾಲೆಗೆ ಹಾಕಲೇಬೇಕು, ಚಿಕ್ಕ ವಯಸ್ಸಿಂದನೇ ಹಾಕಿರ್ತಾರೆ. ಬಟ್ ಅಕಾಡೆಮಿಕ್ಸಲ್ಲೂ ಕೂಡ ಅಷ್ಟೇ ನಾನು ಟೈಮ್ ಕೊಟ್ಟು ಅದಕ್ಕೂ ಲೈಕ್ ಫೋಕಸ್ ಮಾಡಬೇಕು ಅಂತ ಯಾವಾಗ ಅನ್ನಿಸ್ತು ನಿಮಗೆ? ಜಸ್ಟ್ ಪೇರೆಂಟ್ಸ್ ಮಾತ್ರ ಇದನ್ನು ಎಂಫಸೈಸ್ ಮಾಡಿರೋದಾ, ನಿಮ್ಮಲ್ಲೇ ಇದು ಆಸಕ್ತಿ ಹುಟ್ಟುತ್ತಾ ಹೇಗೆ? ಇಲ್ಲ, ನನಗೂ ಹುಟ್ಟು. ಯಾಕಂದರೆ ಆ್ಯಕ್ಚುಲಿ ಅಪ್ಪು ಸರೇ ಹೇಳಿದರು ಅವ್ರನ್ನ ಮೀಟ್ ಮಾಡಿದಾಗ, ಓಕೆ, ಆ್ಯಕ್ಟಿಂಗು ಡ್ಯಾನ್ಸ್ ಅಷ್ಟೇ ಅಲ್ಲ, ಓದೋದು ಚೆನ್ನಾಗಿರಬೇಕು. ಯಾಕಂದರೆ ಎಲ್ಲದನ್ನು ನಂಬೇಕು ನೀನು, ಅದ್ರ ಮೇಲೆ ಹೋಗೋಕ್ಕಾಗಲ್ಲ ಅಂತ. ಸೊ ಅವ್ರು ಹೇಳಿದ್ದಕ್ಕೆ, ಹಾಗೂ ನಮ್ಮ ಅಪ್ಪ ಅಮ್ಮ ಹಾಗೂ ತುಂಬ ಹಿರಿಯರು ಹೇಳಿದರು ನನಗೆ ಸ್ಟಡೀಸ್ ಮೇಲೆ ತುಂಬ ಗಮನ ಕೊಡು ಅಂತ. ಸೊ ನಾನು ಓದೋದ್ರಲ್ಲೂ ಚೆನ್ನಾಗೇ ಇದ್ದೆ ಆ್ಯಕ್ಚುಲಿ. ಎಷ್ಟೇ ಇವಾಗ ರಾತ್ರಿ ಪ್ರಾಕ್ಟೀಸ್ ಹೋದ್ರೂ ಇನ್ನೂ ರಾತ್ರಿ ಬೆಳಗಿನ ಜಾವ ಎಲ್ಲ ಓದ್ತಿದ್ದೆ. 2 hours ಹೋದರೆ ನಾನೆಲ್ಲ ಓನಾಗಿ ಬರ್ದ್ಬಿಡ್ತಿದ್ದೆ ಎಕ್ಸಾಮಲ್ಲಿ. ಸೊ ಹಾಗೆ ಎಲ್ಲ ನೆನಪಾಗ್ತಿತ್ತು. ಹಾಗೂ ನನಗೆ CA ಮಾಡಬೇಕಂತ ಇಷ್ಟ ಇದೆ. ನಾನು ದೊಡ್ಡವ್ರು ನನ್ನ ಮೇಲೆ CA ಆಗಬೇಕಂತ ಇಷ್ಟ. ಸೊ ಅದಕ್ಕೆ ಇನ್ನೂ ಚೆನ್ನಾಗಿ ಓದಬೇಕು ಅಂತ ಅನ್ಕೋತೀನಿ. ಅಪ್ಪು ಸರ್ ಯಾವಾಗ ನಿಮ್ಗೆ ಅದನ್ನು ಹೇಳಿದ್ದು? ಯಾವಾಗ ಭೇಟಿ ಆಗಿದ್ದು ನೀವು ಅಪ್ಪು ಸರ್? ಜೇಮ್ಸ್ ಮೂವಿ ಶೂಟಿಂಗ್ ಟೈಮಲ್ಲಿ. ಸೊ ಆ ಟೈಮಲ್ಲಿ ಅವ್ರು ಹೇಳಿದರು ಬರೀ ಡ್ಯಾನ್ಸು ಇದು ಮಾತ್ರ ಅಲ್ಲ, ಎಲ್ಲದೂ ಬ್ಯಾಲೆನ್ಸ್ ಮಾಡಬೇಕು ಅಂತ. ಓಕೆ, ನೀವು CA ಆಗಬೇಕು ಅಂತ ಹೇಳ್ಕೊಂಡಾಗ ನನಗೆ ತಲೆಗೆ ಬಂತು, ಲೈಕ್ ಯು ಆರ್ ಈಕ್ವಲಿ ಗುಡ್ ಅಟ್ ಸ್ಟಡೀಸ್. ಅಂದರೆ ಆಲ್ಮೋಸ್ಟ್ ಒಂದು 95%, 90% ಒಳಗೇನೆ ತೆಗಿತಾ ಇದ್ದೀರಾ. ಅಂದರೆ ಹಿಂಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಾ? ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅದಕ್ಕೆ ಟೈಮ್ ಕೊಡಬೇಕಾಗುತ್ತೆ. ಸ್ಕೂಲಲ್ಲಿ ಹೆಂಗೆ ಅಂದರೆ ಪರ್ಮಿಷನ್ ಎಲ್ಲ ಸಿಗುತ್ತಾ ನಿಮಗೆ ಶೂಟ್ ಎಲ್ಲ ಮಾಡೋದಕ್ಕೆ? ಅಕಸ್ಮಾತ್ ಈಗ ತುಂಬ ಟೈಮ್ ನೀವು ಬೇರೆ ಶೂಟ್ಸಲ್ಲೇ ಸ್ಪೆಂಡ್ ಮಾಡಿದರೆ ವಾಪಸ್ ಬಂದು ಸಿಲೆಬಸ್ ಎಲ್ಲ ಹೆಂಗೆ ನೀವು ಅಂದರೆ ವಾಪಸ್ ಹೆಂಗೆ ಅದಕ್ಕೆ ರಿಕವರ್ ಆಗ್ತೀರಾ? ಹೆಂಗೆ ಸ್ಟಡೀಸ್ನ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದೀರಾ ಅಂತ? ಆ್ಯಕ್ಚುಲಿ ನಾನು ಸ್ಕೂಲವ್ರಿಗೆ ಫಸ್ಟ್ ಥ್ಯಾಂಕ್ ಯು ಹೇಳಬೇಕು. ನಮ್ಮ ಸ್ಕೂಲವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಈಗಷ್ಟೇ ಅಲ್ಲ, ನಾನು ಚಿಕ್ಕೋನಿರುವಾಗಲೂ ಅಷ್ಟೇ. ನಮ್ದು DKD ಅವರೆಲ್ಲ VT ಮಾಡಬೇಕಿತ್ತು ಈ ಥರ ಸ್ಕೂಲಿಗೆ ಬಂದಂತ. ಆಗಲೂ ಅವರು ಈ ಥರ ಪರ್ಮಿಷನ್ ತೊಗೊಂಡು ಹಾಗೂ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ನಮ್ಮ ಸ್ಕೂಲವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ. ಯಾವತ್ತು ಅಂದರೆ ನನಗೆ ಬರೆಯೋಕ್ಕಾಗಲ್ಲ ಏನಾದರೂ ನೋಟ್ಸ್ ಅಂದರೆ, ಅವ್ರು ಪ್ರಿಂಟೌಟ್ ತೆಗೆದು ಕೊಡ್ತಾರೆ ನಮ್ಮ ಟೀಚರ್ಸ್ ಎಲ್ಲ, ಇದ್ರಲ್ಲಿ ಓದ್ಕೋ ಅಥವಾ ಈ ಥರ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡ್ಕೋ ಅಂತ. ನನಗಷ್ಟೇ ಅಲ್ಲ, ಎಲ್ರಿಗೂ ಹೇಳ್ತಾರೆ. ಬಟ್ ಸ್ವಲ್ಪ ಏನಂತಾರೆ ಕನ್ಸರ್ನ್ ಕೊಡ್ತಾರೆ ಅಷ್ಟೇ. ನಾನು ಅದನ್ನು ಅಡ್ವಾಂಟೇಜ್ ಆಗಿ ತಗೊಳ್ಳಲ್ಲ. ಅವ್ರು ಏನು ಹೇಳ್ತಾರೋ ಅದಕ್ಕಿಂತ ಜಾಸ್ತಿನೇ ಮಾಡ್ತೀನಿ. ಅವ್ರು ಪ್ರಿಂಟೌಟ್ ಕೊಟ್ಟರು ನಾನು ನೋಟ್ಸೇ ಬರೀತೀನಿ, ಪರವಾಗಿಲ್ಲ, ನಾನು ಎದುರು ಥರನೇ ಎಲ್ಲ ಸ್ಟೂಡೆಂಟ್ಸ್ ಥರನೇ ನಾನು ಮಾಡ್ತೀನಿ ಅಂತ ಹೇಳ್ಕೊಂಡು
ಹಾಗೂ ಸ್ವಲ್ಪ ನೈಟ್ ಸ್ಟಡೀಸ್ ಜಾಸ್ತಿ ಮಾಡ್ಬೇಕು ನಾನು. ಬೆಳಗ್ಗೆ ಎಲ್ಲ ಶೂಟ್ ಆದರೆ ರಾತ್ರಿ ಮಾಡ್ಕೋಬೇಕು, ಇಲ್ಲ ಅರ್ಧ ಗಂಟೆ ಟೈಮ್ ಸಿಕ್ಕಿದ್ರು ಅಷ್ಟರಲ್ಲೇ ಓದ್ಕೊಂಡ್ಬಿಡ್ತಿದ್ದೆ. ಓದ್ಕೊಳ್ಳೋದಷ್ಟೇ ಅಲ್ಲ, ಬರ್ಕೊಂಡ್ಬಿಡ್ತಿದ್ದೆ ಕೂಡ. ಇವಾಗ ಏನಾದರೂ ಬೆಡ್ ಇದ್ರು ಅಲ್ಲೂ ಬರ್ಕೊತಿದ್ದೆ. ಇವಾಗ ಇಲ್ಲಿ ಶೂಟ್ ನಡೆದು ಈ ಕಡೆ ಬಂದರೆ ಇಲ್ಲೂ ಬರೀತಿದ್ದೆ. ಸ್ವಲ್ಪ ಆ ಥರ ಎಲ್ಲ ಮ್ಯಾನೇಜ್ ಮಾಡಲೇಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಸ್ಟಡೀಸ್ ಮೇಲೆ. ಕರೆಕ್ಟ್. ಈಗ 9th ಸ್ಟ್ಯಾಂಡರ್ಡ್ ಆಗಿದೆ, ನೆಕ್ಸ್ಟ್ 10th ಸ್ಟ್ಯಾಂಡರ್ಡ್ ಅಂದರೆ ಒಂದು ಡಿಫೈನಿಂಗ್ ಸ್ಟೇಜ್ ಅಂತಲೇ ಹೇಳ್ಬೋದು. ಅಂದರೆ ಇನಿಷಿಯಲ್ ಸ್ಟೇಜಸ್ ಆಫ್ ಒಂದು ಅಕಾಡೆಮಿಕ್ ಕರಿಯರ್. ಸೊ ಯಾವ ರೀತಿ ಅಂದರೆ ಕಂಡಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? 10th ಸ್ಟ್ಯಾಂಡರ್ಡ್ ಅಂದರೆ ಶೂಟಿಂಗ್ ಪ್ಲಸ್ 10th ಸ್ಟ್ಯಾಂಡರ್ಡ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಇವಾಗ ನಾನು ಶೂಟಿಂಗ್ ಏನು ಕ್ವಿಟ್ ಮಾಡಲ್ಲ, 10th ಅಂತ. ಓಕೆ. ಎರಡೂ ಮ್ಯಾನೇಜ್ ಮಾಡಲೇಬೇಕು. ಇಷ್ಟು ದಿನ ಹೇಗೆ ಮಾಡಿದ್ನೋ ಇವಾಗ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ, ಯಾಕಂದರೆ 10th ಅಲ್ವಾ. ಸೊ ಇವಾಗ ಸ್ವಲ್ಪ ಜಾಸ್ತಿ ಸ್ಟಡೀಸ್ ಮೇಲೂ ಕೊಟ್ಟು ಶೂಟಿಂಗ್ ಮೇಲೂ ಜಾಸ್ತಿ ಕೊಡಬೇಕು, ಅಥವಾ ಶೂಟಿಂಗ್ ಕಡೆ ಸ್ವಲ್ಪ ಕಮ್ಮಿ ಕೊಡ್ತೀನಿ, ಹಾಗೂ ಸ್ಟಡೀಸ್ ಮೇಲೆ ಜಾಸ್ತಿ ಕೊಡ್ತೀನಿ. ಯಾಕಂದರೆ ತುಂಬ ಇಂಪಾರ್ಟೆಂಟ್. ಎಲ್ಲರೂ ಹೇಳ್ತಾ ಇದ್ದಾರೆ 10th ಕಣೋ ಚೆನ್ನಾಗೋದು ಅಂತ. ಕರೆಕ್ಟ್. ಸೊ ಈಗ ಈ ಒಂದು DKD ಸೀಸನಲ್ಲಿ ನಿಮಗೆ ಸಾಕಷ್ಟು ಡಿಫೈನಿಂಗ್ ಮೂಮೆಂಟ್ಸ್ ಇತ್ತು, ಸಾಕಷ್ಟು ಸಲ ಗೋಲ್ಡನ್ ಬಜರ್ ಎಲ್ಲ ಬಂದಿದೆ. ಮತ್ತು ಇನ್ನು ಶಿವಣ್ಣ ಅಂತೂ ಆ್ಯಕ್ಚುಲಿ ಲೈಕ್ DKD ಅಪ್ಪು ಅಂತಲೇ ಹೇಳಿದರು ನಿಮ್ಮನ್ನು. ಫಸ್ಟ್ ಪರ್ಫಾರ್ಮೆನ್ಸ್ಗೆ ಆ ಥರದೊಂದು ಬಿರುದು ಕೊಟ್ಟಿದ್ದು. ಮತ್ತು ಆಂಜನೇಯ ಡ್ಯಾನ್ಸ್ ಮಾಡಿದ್ದಾಗಿರ್ಬೋದು, ಮತ್ತು ಅಣ್ಣವ್ರ ಥರ ನೀವು ಕಾಣಿಸ್ಕೊಂಡಿದ್ದು, ಸಾಕಷ್ಟು ಪರ್ಫಾರ್ಮೆನ್ಸಸ್ ಇದೆ. ಅಂದರೆ ಜನಗಳಿಗೆ ಅದೆಲ್ಲ ತುಂಬ ಮೆಮೊರೇಬಲ್ ಪರ್ಫಾರ್ಮೆನ್ಸಸ್ ಅಂತಲೇ ಅವ್ರು ಅದನ್ನು ಟ್ರೀಟ್ ಮಾಡ್ತಾರೆ. ಸೊ ಏನು ಅನಿಸುತ್ತೆ ಡಿಫೈನಿಂಗ್ ಮೂಮೆಂಟ್ ಅಂತ ಯಾವುದು ನಿಮ್ಮ ಪ್ರಕಾರ ಈ ಒಂದು ಸೀಸನಲ್ಲಿ ನಿಮಗೆ? ನೀವು ಹೇಳ್ದಾಗೆ ಶಿವಣ್ಣ ನನಗೆ DKD ಅಪ್ಪು ಅಂತ ಹೆಸರಿಟ್ಟಿದ್ದು ಅದು ತುಂಬಾ ಖುಷಿಯಾಗಿತ್ತು. ಯಾಕಂದರೆ ನಿಮಗೆ ಗೊತ್ತು, ನನಗೆ ಎಲ್ರಿಗೂ ಗೊತ್ತು ಅಪ್ಪು ಸರ್ ಅಂದರೆ ನನಗೆ ಎಷ್ಟು ಇಷ್ಟ ಅಂತ. ನಾನು ರೀಲ್ಸ್ ಮಾಡುವಾಗಲೂ ಅಷ್ಟೇ, ಹಿಂದೆ ಅಪ್ಪು ಸರ್ ಫೋಟೋ ಮಾಡಿದೆ. ಅವ್ರ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ, ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಅದು ನಿಜವಾಗ್ಲೂ ತುಂಬಾ ಖುಷಿಯಾಗಿದ್ದ ಮೂಮೆಂಟ್ ಅವತ್ತು. ನಾನು ಅಂದ್ಕೊಂಡಿರಲಿಲ್ಲ ಅಷ್ಟೊಂದೆಲ್ಲ ಹೇಳ್ತಾರೆ ಅಂತ, ಬಟ್ ಅವತ್ತು ತುಂಬಾ ಹೊಗಳು ಬಿಟ್ಟರು. ಅತ್ತೆ ಬಿಟ್ಟೆ ನಾನು ಅಪ್ಪು ಸರ್ ಬಗ್ಗೆ ಹೇಳಿದಾಗ. ಅವತ್ತು ಆ್ಯಕ್ಚುಲಿ ಅಪ್ಪು ಸರ್ ಮುಂದೆ ಡ್ಯಾನ್ಸ್ ಮಾಡೋ ಅವಕಾಶ ಸಿಕ್ಕಿರಲಿಲ್ಲ ನನಗೆ, ಡೈಲಾಗ್ ಹೇಳೋ ಅವಕಾಶ ಸಿಕ್ಕಿತ್ತು. ಫ್ಯಾಮಿಲಿ ಪವರಲ್ಲಿ ನಮ್ಮಮ್ಮ ಹೋಗಿದ್ರು, ಅವಾಗ ನಾನು ಚಿಕ್ಕೋನಿದ್ದೆ. ಅವ್ರ ಮುಂದೆ ಡೈಲಾಗ್ ಹೇಳಿದೆ, ನನಗೆ ಇಲ್ಲೇ ಕಿಸ್ ಕೊಟ್ಟಿದ್ರು. ಅವ್ರ ಮುಂದೆ ಡ್ಯಾನ್ಸ್ ಮಾಡೋ ಅವಕಾಶ ಸಿಕ್ಕಿರಲಿಲ್ಲ. ಸೊ ಅವ್ರ ಅಣ್ಣ ಶಿವಣ್ಣನ ಮುಂದೆ ಡ್ಯಾನ್ಸ್ ಮಾಡೋ ಅವಕಾಶ ಸಿಕ್ತು. ಸೊ ತುಂಬಾ ಖುಷಿಯಾಗಿತ್ತು. ಹಾಗೂ ಅಣ್ಣವ್ರ ಪಾತ್ರ ಕೂಡ ಮಾಡಿದ್ದೆ, ಅದಕ್ಕೂ ಅಷ್ಟೇ. ಉಪೇಂದ್ರ ಸರ್ ಎಲ್ಲ ಬಂದಿದ್ರು, ತುಂಬಾನೇ ಖುಷಿ. ಉಪೇಂದ್ರ ಅವ್ರು ಹೇಳ್ತಾರೆ ಆ್ಯಕ್ಚುಲಿ ಅಣ್ಣವ್ರ ಥರನೇ ಕಾಣ್ಬಿಟ್ರಿ ನೀವು. ಅವಾಗಂತೂ ಹೆವಿ ಖುಷಿಯಾಗ್ಬಿಟ್ಟಿತ್ತು ನನಗಂತೂ. ಓಕೆ. ಬೇರೆ ಅಂದರೆ ಪರ್ಫಾರ್ಮೆನ್ಸಸ್ ನಿಮ್ಗೆ ತುಂಬ ಚಾಲೆಂಜಿಂಗ್ ಅಂತ ನಿಮಗೆ ಅನಿಸಿದ್ದು, ಅಟ್ ದ ಸೇಮ್ ಟೈಮ್ ಅದನ್ನು ಜಡ್ಜಸ್ ಕೂಡ ತುಂಬ ಇಷ್ಟಪಟ್ಟಿದ್ದು ಯಾವ ಥರ ಆ ಪರ್ಫಾರ್ಮೆನ್ಸಸ್ ಯಾವುದು ನಿಮ್ಮ ಪ್ರಕಾರ? ಆ್ಯಕ್ಚುಲಿ ಯಾರೇ ಅಂತ ಸಾಂಗ್ ಮಾಡಿದ್ವಿ, ಲವ್ ಆ್ಯಂಡ್ ರೊಮ್ಯಾಂಟಿಕ್ ರೌಂಡಲ್ಲಿ. ಅದು ತುಂಬ ಚಾಲೆಂಜಿಂಗ್ ಆಗಿತ್ತು, ಯಾಕಂದರೆ ನಮ್ಮಷ್ಟಂತೂ ಇಲ್ಲ ಪ್ರಾಪರ್ಟಿ, ಫುಲ್ ಹೈಟ್ ಇತ್ತು ಅದು. ಆ್ಯಕ್ಚುಲಿ ಇಷ್ಟು 16 feet ಏನೋ ಇತ್ತು. ಅಲ್ಲಿಂದ ಫ್ರಂಟ್ ಫ್ಲಿಪ್ ಹೊಡೆದಿದ್ದೆ ನಾನು ಫಸ್ಟ್ ಟೈಮ್ ವಿತೌಟ್ ಹ್ಯಾಂಡ್. ಸೊ ಅದು ಆ್ಯಕ್ಚುಲಿ ಫಸ್ಟ್ ಟೈಮೇ ಹೊಡೆದ್ಬಿಟ್ಟಿದ್ದೆ ನಾನು ಬೆಡ್ ಮೇಲೆ. ಅದಕ್ಕೆ ತುಂಬಾ ಖುಷಿಯಾಗಿದೆ. ಅದು ತುಂಬಾ ಚಾಲೆಂಜಿಂಗ್ ಆಗಿತ್ತು. ಒಂದ್ಸಲಿ ಕೈ ಬಿಟ್ಟಿದ್ರೆ ಕೆಳಗೆ ಬಿದ್ದಿಡ್ತಿದ್ವಿ. ಹಾಗೂ ಪೂಜೆನ ಇಟ್ಕೊಂಡು ಎಲ್ಲ ಏರಿಯಲ್ಲೆಲ್ಲ ಮಾಡಿದ್ದು ಎಲ್ಲ ಅದನ್ನು ತುಂಬ ಖುಷಿ ಪಟ್ಟಿದ್ರು ಅವತ್ತು. ಆ್ಯಕ್ಚುಲಿ ರಚ್ಚು ಮ್ಯಾಮ್ ಇರಲಿಲ್ಲ ಅವತ್ತು, ನಿಶ್ವಿಕಾ ಮ್ಯಾಮ್ ಬಂದಿತ್ತು, ಅದಕ್ಕೂ ತುಂಬ ಖುಷಿ ಪಟ್ಟಿದ್ರು. ಓಕೆ. ಸೊ ಈಗ ಪೂಜಾ ಅವ್ರ ಜೊತೆಗೆ ಅಂದರೆ ಜೋಡಿಯಾಗಿ ಇಡೀ ಸೀಸನಲ್ಲಿ ಜೊತೆಗಿದ್ದು, ಮತ್ತು ಅವ್ರು ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡಿದರು? ಅಫ್ಕೋರ್ಸ್ ಶಿ ಈಸ್ ಆಲ್ಸೋ ಎ ವೆರಿ ಗುಡ್ ಡ್ಯಾನ್ಸರ್. ಸೊ ಹಿಂಗಿತ್ತು ಅವ್ರ ಜೊತೆಗೆ ಜರ್ನಿ? ಫಸ್ಟ್ ಅವಳನ್ನ ಮೆಗಾ ಆಡಿಷನ್ನಲ್ಲಿ ನೋಡಿದಾಗಲೇ ನಾನು ಗಾಬರಿ ಆಗ್ಬಿಟ್ಟಿದ್ದೆ. ಯಾಕಂದರೆ ಫುಲ್ ಪಲ್ಟಿ ಹೊಡಿತಾನೆ ಇದ್ಲಲ್ವಾ. ನಾನು ಸ್ವಲ್ಪ ಅಯ್ಯಯ್ಯೋ, ನನ್ನ ಹೈಟ್ ನೋಡಿದಾಗಲೇ ಅನ್ಕೊಂಬಿಟ್ಟೆ ಪಕ್ಕ ನನಗೆ ಪಾರ್ಟ್ನರ್ ಇವಳು ಅಂತ. ಅವಾಗಲೇ ನಾನು ಗಾಬರಿ ಆಗ್ಬಿಟ್ಟೆ, ಅಯ್ಯೋ ಇವಳ ಥರ ಎಲ್ಲ ಫ್ಲಿಪ್ ಹೊಡ್ಬೇಕಂದ್ರೆ ಹೆಂಗೆ ಮಾಡಬೇಕು ಅಂತ. ಬಟ್ ತುಂಬಾ ಸಪೋರ್ಟಿವ್ ಆಗಿದ್ಲು. ಫಸ್ಟ್ ಡೇ ಅವಳು ನನ್ನನ್ನು ನೋಡಿದಾಗ ಭಯ ಪಟ್ಕೊಂಡು ಮಾತಾಡ್ತಿದ್ಲು, ಅನುಪಣ್ಣ ಅಂತ. ಆಮೇಲೆ ಬರ್ತಾ 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 ಲಾಸ್ಟಲ್ಲಿ ಅನೂಪ್ ಆಗೋಯ್ತು, ಅನುಪಣ್ಣದಿಂದ ಅನೂಪ್ ಆಗೋಯ್ತು. ತುಂಬ ಫ್ರೆಂಡ್, ಒಂಥರ ಒಳ್ಳೆ ಬಾಂಡಿಂಗ್ ಇತ್ತು ನಮ್ಮಿಬ್ರದ್ದು. ಈಗಲೂ ಹಂಗೆ ಒಳ್ಳೆ ಬಾಂಡಿಂಗ್ ಇದೆ. ಬಟ್ ಅವಳು ಬಳ್ಳಾರಿಯಲ್ಲಿದ್ದಾಳೆ, ತುಂಬಾ ಸಪೋರ್ಟ್ ಮಾಡಿದ್ದಾಳೆ ನನಗೆ. ಏನೇ ನೋವಾದಾಗ 6th ಇವಾಗ ನಾನು ಎಲ್ಲೇ ಬಿದ್ದಾಗಲೂ ಎಷ್ಟೇ ನೋವಾಗಿದ್ರು ನೋಡ್ಕೋತಿಲ್ಲ. ಆ್ಯಕ್ಚುಲಿ ನಮ್ಮಮ್ಮ ನಮ್ಮಪ್ಪ ಯಾವತ್ತಾದರೂ ಬರೋಕ್ಕಾಗಿರ್ಲಿಲ್ಲ ಅಂದಿದ್ರೆ, ಅವ್ರಿಗೇನಾದರೂ ಕೆಲಸ ಇದ್ದಿದ್ರೆ ಅವಳೇ ನನ್ನನ್ನು ನೋಡ್ಕೊಳ್ಳೋದು. ಅವ್ರ ಅಮ್ಮನೂ ಅಷ್ಟೇ. ಅಂದರೆ ಏನಾದರೂ ಹುಷಾರಿಲ್ಲ ಅಂತಿದ್ರೆ ಏನಾಯ್ತು ಅದು ಇದು ಅಂತ ಕೇಳ್ತಿಲ್ಲ, ತಲೆನೋವು ಇದ್ರೆ ಅಮೃತಂಗೆ ನಚ್ತಿಲ್ಲ. ತುಂಬಾ ಸಪೋರ್ಟ್ ಮಾಡಿದ್ರೆ ಅವಳು, ಮತ್ತು ನಮ್ಮ ಮಾಸ್ಟರ್ ಕೂಡ. ಮತ್ತು ನಿಮಗೆ ಒಂದು ಗಿಫ್ಟ್ ಕೂಡ ಕೊಡ್ತಾರೆ ಅವ್ರು ಆ್ಯಕ್ಚುಲಿ ನ್ಯೂ ಇಯರ್ಗೆ, ಅಪ್ಪು ಸರ್ದು ಇದನ್ನು. ಸೊ ಅದು ಹೇಗಿತ್ತು ನಿಮಗೆ ಮೂಮೆಂಟ್? ಅದು ಅದೇ ನನಗೆ ಅಪ್ಪು ಸರ್ ಅಂದರೆ ಮೊದಲೇ ತುಂಬಾ ಇಷ್ಟ. ಅಪ್ಪು ಸರ್ನ ಕೊಟ್ಟಿದ್ದಂದರೆ ಇನ್ನೂ ಖುಷಿ ಆಗೋಯ್ತು ನನಗೆ ಅವತ್ತು. ಅದು ನ್ಯೂ ಇಯರ್ ದಿನ.
ಅದೇ ಅವ್ರ ಆಶೀರ್ವಾದ ಇನ್ನೂ ತುಂಬ ಚೆನ್ನಾಗಿ ಸಿಕ್ತವತ್ತು. ಹಾಗೂ ನಾನು ಅವಳಿಗೆ ಸೈಕಲ್ ಗಿಫ್ಟ್ ಕೊಟ್ಟಿದ್ದೆ. ಪಾಪ ಅವಳಿಗೆ ಹೇಗೆ ಅಂದರೆ ಅವಳ ಕಷ್ಟ ನಂಗೆ ಗೊತ್ತಿತ್ತು. ಅವಳೇ ಹೇಳ್ತಿದ್ಲು ಒಂದ್ಸಲಿ, ನಾನು ಸ್ಕೂಲ್ಗೆ ತುಂಬ ಕಿಲೋಮೀಟರ್ಸ್ ನಡ್ಕೊಂಡು ಹೋಗ್ತಿದ್ದೆ ಆ ಬಿಸಿಲಲ್ಲಿ ಅಂತ. ಸೊ ನಾನು ಯಾವತ್ತೂ ಆ ಥರ ಹೋಗಿಲ್ಲ, ಬಿಸಿಲಲ್ಲಿ ಆ ಥರ ನಡ್ಕೊಂಡಿಲ್ಲ. ಸೊ ನಾವೆಲ್ಲ ಅಂದರೆ ನನ್ನ ಒಂಥರ ಕರುಣೆ ಬಂದು ಒಂದು ಸೈಕಲ್ ಗಿಫ್ಟ್ ಮಾಡಿದೆ. ಓಕೆ, ಮತ್ತು ನಿಮ್ಮ ಈ AP ಡ್ಯಾನ್ಸ್ ಸ್ಟುಡಿಯೋ ಆ್ಯಕ್ಚುಲಿ ಯಾಕೆ ಹುಟ್ಕೊಳ್ಳೋದು? ಅಫ್ಕೋರ್ಸ್ ನಿಮ್ಮ ತಂದೆಯವರು ನಿಮಗೆ ಡ್ಯಾನ್ಸ್ ಸಿಕ್ಕಾಪಟ್ಟೆ ಇಷ್ಟ ಅಂತ ಅವ್ರು ಅದನ್ನು ಮಾಡಿಕೊಟ್ಟಿದ್ದಾರೆ ನಿಮಗೆ. ಸೊ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ, ನೀವು ಯಾರು ಎಷ್ಟು ಜನಕ್ಕೆ ಕಲಿಸ್ತಾ ಇದ್ದೀರಾ? ಸೊ ಅದರ ಪರಿಕಲ್ಪನೆ ಹೇಗೆ ಹುಟ್ಕೊಳ್ಳುತ್ತೆ ಆ್ಯಕ್ಚುಲಿ ಆ ಥರದೊಂದು ಡ್ಯಾನ್ಸ್ ಸ್ಟುಡಿಯೋ ಮಾಡಬೇಕು ಅಂತ? ಆ್ಯಕ್ಚುಲಿ 2 ಬ್ರಾಂಚಸ್ ಇದೆ. ಒಂದು ನೆಲಮಂಗಲದಲ್ಲಿದೆ ಹಾಗೂ ಅಂದ್ರಳ್ಳಿಲಿದೆ. ಎರಡರಲ್ಲೂ 50+ ಸ್ಟೂಡೆಂಟ್ಸ್ ಇದ್ದಾರೆ. ಓಕೆ, ಎಲ್ಲರಿಗೂ ನೀವೇ ಮಾಸ್ಟ್ರು? ಇಲ್ಲ ಮಾಸ್ಟರ್ಸ್ ಇದ್ದಾರೆ, ಬಟ್ ನಾನು ಅವಾಗ ಹೇಳ್ಕೊಡ್ತೀನಿ. ಓಕೆ, ನಾನು ಬಂದಾಗೆಲ್ಲ ತುಂಬ ಖುಷಿ ಪಡ್ತಾರೆ ಸ್ಟೂಡೆಂಟ್ಸ್, ಚಿಕ್ಕ ಮಕ್ಕಳು. ಅವ್ರಿಗೆಲ್ಲ ಹೇಳ್ಕೊಡಕ್ಕೆ ಒಂಥರ ಖುಷಿ ಆಗುತ್ತೆ. ಬಟ್ ಬೇಗ ಕಲಿಯಲ್ಲ, ಬಟ್ ಅವ್ರಿಗೆ ಹೇಳ್ಕೊಡೋದೇ ಒಂದು ಖುಷಿ. ನಾನು ಏನೇ ಕಲ್ತಿದ್ರು, ನಾನು ಇನ್ನೂ ಏನೂ ಕಲ್ತಿಲ್ಲ, ಇಷ್ಟೇ ಕಲ್ತಿರೋದು. ಇನ್ನೂ ಸಾಗರದಷ್ಟಿದೆ, ಅಷ್ಟೆಲ್ಲ ಕಲಿಬೇಕು. ಬಟ್ ನಾನು ಕಲ್ತಿರೋದನ್ನ ಇನ್ನೊಬ್ರಿಗೆ ಹೇಳ್ಕೊಡ್ಬೇಕನ್ನೋದು ಒಂದು ಖುಷಿನೂ ಇರುತ್ತೆ ಹಾಗೂ ಒಂದು ಹೆಮ್ಮೆ ಇರುತ್ತೆ. ಬಿಕಾಸ್ ಅದು ಏನಂತಾರೆ, ನನಗೆ ಆ್ಯಕ್ಚುಲಿ ಯಂಗೆಸ್ಟ್ ಕೊರಿಯೋಗ್ರಾಫರ್ ಆಗಬೇಕು ಅಂತ ತುಂಬಾ ಆಸೆ ಇದೆ. ನಮ್ಗಷ್ಟೇ ಅಲ್ಲ, ನಮ್ಮ ಅಮ್ಮ ನಮ್ಮ ಅಪ್ಪ ಕೂಡ. ಈಗಲೇ ಈ ಏಜಲ್ಲೇ ಒಂದು ಯಂಗೆಸ್ಟ್ ಕೊರಿಯೋಗ್ರಾಫರ್ ಆಗಿ ಒಂದು ಹೆಸರು ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಸೊ ಅವಾಗವಾಗ ನಾನೇ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಕ್ಲಿಪ್ಸು ಹಾಗೂ ಹುಕ್ ಸ್ಟೆಪ್ಸ್ ಎಲ್ಲ ನಂದೇ ಓನ್ ಹುಕ್ ಸ್ಟೆಪ್ಸ್ ಮಾಡ್ತಾ ಇರ್ತೀನಿ. ಹಾಗೂ ರೀಲ್ಸಲ್ಲಿ ತುಂಬ ಏನು ಕಮೆಂಟ್ಸ್ ಬರ್ತಾ ಇರುತ್ತೆ, ತುಂಬಾ ಚೆನ್ನಾಗಿ ಮಾಡ್ತೀರಾ, ಯಾಕೆ ನೀವು ಕೊರಿಯೋಗ್ರಾಫರ್ ಆಗಬಾರ್ದು, ಹಾಗೂ ಯಾಕೆ ನೀವು ಅದೇನಂತಾರೆ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡೋದಿರುತ್ತೆ. ಪಾಪ ಅವ್ರಿಗೆಲ್ಲ ಗೊತ್ತಿರೋದು ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅಂತ. ಇದೆ ಅಲ್ವಾ? ಅದೇ, ಬಟ್ ನೀವೇ ಎಲ್ಲ ಕಂಪೋಸ್ ಎಲ್ಲ ಮಾಡಿ ಒಂದು ಸಾಂಗ್ ಎಲ್ಲ ಮಾಡ್ಬೋದಲ್ಲ ಆ್ಯಕ್ಚುಲಿ? ಅದೇ ನೋಡಿ, ಸ್ಟೂಡೆಂಟ್ಸ್ನೆಲ್ಲ ಸೇರಿಸ್ಕೊಂಡು ಕೊರಿಯೋಗ್ರಾಫ್ ಮಾಡಿ ಅದೇ ಆ ಥರ ಟ್ರೈ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಮಾಡಬೇಕು. ರೀಲ್ಸ್ ಎಲ್ಲ ನಾನೇ ಮಾಡಿಸ್ತೀನಿ, ರೀಲ್ಸ್ ಹಾಗೂ ಯೂಟ್ಯೂಬಲ್ಲಿ ಶಾರ್ಟ್ಸ್ ಎಲ್ಲ. ಬಟ್ ಒಂದು ಸಾಂಗ್ ಅಂತ ಇನ್ನೂ ಸದ್ಯಕ್ಕೆ ಮಾಡಿಲ್ಲ. ಒಂದು ಕೊರಿಯೋಗ್ರಫಿ ಮಾಡಿದ್ರೆ ನನಗೂ ಐಡಿಯಾ ಬರುತ್ತೆ ಹೇಗೆ ಮಾಡಬೇಕು ಅಂತ ತಲೆಯಲ್ಲಿದೆ. ಬಟ್ ಅದನ್ನು ಏನಂತಾರೆ ಎಕ್ಸಿಕ್ಯೂಟ್ ಮಾಡಬೇಕಷ್ಟೇ. ಕರೆಕ್ಟ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಪ್ಪು ಸರ್ ನಿಮಗೆ ಇನ್ಸ್ಪಿರೇಷನ್. ಯಾಕೆ ಅವರನ್ನು ಇನ್ಸ್ಪಿರೇಷನ್ ಆಗಿ ತಗೊಳ್ತೀರಾ ನೀವು ಆ್ಯಕ್ಚುಲಿ? ಅಷ್ಟೊಂದು ಅವರು ನಿಮ್ಮ ಮೇಲೆ ಪ್ರಭಾವ ಯಾಕೆ ಬೀರಿದ್ದಾರೆ? ಆ್ಯಕ್ಚುಲಿ ನಾನು ಅವ್ರನ್ನ ಮೀಟ್ ಮಾಡಿದ್ದೀನಿ ಅಂತ ನನಗೆ ಅವ್ರ ಮೇಲೆ ಪ್ರೀತಿ ಅಥವಾ ಏನು ಫ್ಯಾನ್ ಆಗಿಲ್ಲ. ನಾನು ಫಸ್ಟಿಂದಾನು ನಾನು ಅವ್ರ ಫ್ಯಾನ್ ಆಗೇ ಇದ್ದೆ. ಎಲ್ಲ ಅಮ್ಮ ಅಪ್ಪ ಎಲ್ಲ ಅಣ್ಣವ್ರ ಬಗ್ಗೆ ಹೇಳ್ತಿದ್ರು, ಬಂದು ಅವ್ರು ಹಾಗಿದ್ರು ಹೀಗಿದ್ರು ಅಂತ. ಅಣ್ಣವ್ರ ಗುಣಗಳು ಅಪ್ಪು ಸರಲ್ಲಿರೋದು ಆ್ಯಕ್ಚುಲಿ ಎಲ್ರಿಗೂ ಗೊತ್ತಿದೆ. ಅವ್ರಿಗೆ ಆ್ಯಟಿಟ್ಯೂಡ್ ಇಲ್ಲ. ನಾನು ಅವ್ರನ್ನ ಮೀಟ್ ಮಾಡಿದಾಗಲೂ ಅಷ್ಟೇ, ಆ್ಯಟಿಟ್ಯೂಡ್ ಇಲ್ಲ. ಯಾರೇ ಫ್ಯಾನ್ಸ್ ಬಂದ್ರೂ ಎಷ್ಟು ಚೆನ್ನಾಗಿ ನೋಡ್ಕೋಬೇಕೋ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ಹಾಗೂ ಒಂಥರ ಏನಂತಾರೆ, ಅದೇ ಆ್ಯಟಿಟ್ಯೂಡ್ ಇಲ್ಲ. ಹಾಗೂ ಅವರ ಡ್ಯಾನ್ಸ್ಗಳು ಕೂಡ ಇವಾಗ ಮೈಕಲ್ ಜಾಕ್ಸನ್ಗಿಂತ ಚೆನ್ನಾಗೇ ಮಾಡ್ತಿದ್ರು ಅವರು. ಅದಕ್ಕೆ ಅವ್ರ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ. ಹಾಗೂ ಅವ್ರ ನಗು ಕೂಡ, ಅವ್ರ ನಗು ಅಂದರೆ ಇನ್ನೂ ತುಂಬಾ ಇಷ್ಟ. ಅಷ್ಟೇ, ಇನ್ನೇನಾದರೂ ಹೇಳ್ಬಿಟ್ರೆ ನಾನು ಎಮೋಷ್ನಲ್ ಆಗಿಬಿಡ್ತೀನಿ. ಓಕೆ, ಸೊ ಈಗ ಅಪಾರ್ಟ್ ಫ್ರಮ್ ಅದೊಂದು ಮೀಟಿಂಗ್ ನೀವು ಹೇಳಿದ್ರಿ, ಅದನ್ನು ಬಿಟ್ಟು ಈಗ ಜೇಮ್ಸ್ ಶೂಟಿಂಗ್ ಟೈಮಲ್ಲೆಲ್ಲ ಭೇಟಿಯಾದ ಅನುಭವ ಅಥವಾ ಅವ್ರೇನೋ ಒಂದು ಲೈಫ್ ಲೆಸನ್ ಅಥವಾ ವಾಟ್ ಎವರ್ ಇನ್ಸ್ಪೈರ್ ಮಾಡಿದ್ದು ಏನಾದರೂ ಹಂಚ್ಕೊಳ್ಳೋದಾದ್ರೆ ಆ ಮೂಮೆಂಟ್ಸ್ನ? ಅವ್ರ ಜೊತೆ ಜೇಮ್ಸ್ ಮೂವಿಯಲ್ಲಿ ಬಜ್ಜಿ, ಪಿಜ್ಜಾ ಹಾಗೂ ನಮಗೆ ಕೇಕ್ ಎಲ್ಲ ಕೊಡಿಸಿದ್ರು. ಒಟ್ಟಿಗೆ ತಿಂತಿದ್ವಿ. ಒಂಥರ ಫ್ಯಾಮಿಲಿ, ಅದು ಫ್ಯಾಮಿಲಿನೇ ಆಗ್ಬಿಟ್ಟಿತ್ತು, ಜೇಮ್ಸ್ ಫ್ಯಾಮಿಲಿ ಅಂತ. ನಾವು 3 ಜನ ಮಕ್ಕಳಿದ್ವಿ, ನಾನು, ಆರಾಧ್ಯ, ಸಮರ್ಥ ಅಂತ. ನಾವು 3 ಜನಕ್ಕೂ ಅಷ್ಟೇ ಒಂದು ಇಷ್ಟು ಕೇಕ್ ತರಿಸಿದ್ರು. ನಾವು ಅದನ್ನು ತಿನ್ನೋಷ್ಟೊತ್ತಿಗೆ ನಮ್ಗೆ ಹೊಟ್ಟೆ ತುಂಬಿ ಅಪ್ಪು ಸರ್ಗೂ ಒಂದು ತುತ್ತು ತಿನ್ಸಿದ್ವಿ. ಇದೆಲ್ಲ ಯಾವ ಥರ ಮೂಮೆಂಟ್ಸ್ ಅಂದರೆ ನನ್ನ ಲೈಫ್ ಮುಗಿಯಲಿವರೆಗೂ ನಾನು ನಿಜವಾಗ್ಲೂ ಮರೆಯಲ್ಲ. ಅಪ್ಪು ಸರ್ನ ಮೀಟ್ ಮಾಡಿದ್ದು, ಹಾಗೂ ಅವ್ರು ತುಂಬಾ ಹೇಳಿದರು. ಅವ್ರಿಗೆ ನಾನು ಡ್ಯಾನ್ಸ್ ಎಲ್ಲ ತೋರಿಸಿದ್ದೆ, ನನ್ನ ಹಳೆ DKD ಸೀಸನ್ ಎಲ್ಲ ತೋರಿಸಿದ್ದೆ. ಅವ್ರು ಏನಪ್ಪ ಮಾರ್ಯ ಹಿಂಗೆಲ್ಲ ಮಾಡ್ತೀಯ ಅಂತ, ಮತ್ತು ನನ್ನನ್ನು ಬೀಟ್ ಮಾಡಿಬಿಟ್ಟಿ ಅಂತೆಲ್ಲ ಹೇಳ್ಬಿಟ್ಟಿದ್ರು. ನನಗೆ ಅವಾಗ ಯಪ್ಪ, ಅದನ್ನು ನಿಜವಾಗ್ಲೂ ನಾನು ಯಾವತ್ತೂ ಮರೆಯಲ್ಲ. ಬಟ್ ಗೋಲ್ಡನ್ ಹಾರ್ಟ್ ಅಷ್ಟೇ ಅವ್ರದ್ದು, ಗೋಲ್ಡನ್ ಅಲ್ಲ, ಡೈಮಂಡ್ ಹಾರ್ಟ್. ಕರೆಕ್ಟ್. ಅಂದರೆ ಅಪ್ಪು ಸರ್ ಹಿ ವಾಸ್ ಅ ಗ್ರೇಟ್ ಡ್ಯಾನ್ಸರ್, ಅದು ಗೊತ್ತಿರೋ ವಿಷಯನೇ. ಅಂದರೆ ತುಂಬ ಈಸಿಯಾಗಿ ಅವ್ರು ಮಾಡ್ತಾಯಿದ್ರು, ನೋಡೋರ್ಗೂ ಅದು ತುಂಬ ಈಸಿಯಾಗಿದೆಯಲ್ಲ, ತುಂಬ ಈಸಿಯಾಗಿ ಮಾಡ್ತಿದ್ದಾರಲ್ಲ, ನಮಗೂ ಮಾಡಬಹುದು ಅನ್ನೋ ಥರ ಅವ್ರು ಡ್ಯಾನ್ಸ್ ಮಾಡ್ತಾಯಿದ್ರು. ಅಂದರೆ ಏನು ಅನಿಸುತ್ತೆ ನಿಮಗೆ? ಅಂದರೆ ಇಸ್ ಇಟ್ ಜಸ್ಟ್ ಪ್ಯೂರ್ ಟ್ಯಾಲೆಂಟಾ ಅಥವಾ
ಇನ್ಬಿಲ್ಟ್ ಏನೋ ಒಂದು ಅದೊಂದು ಟೆಕ್ನಿಕ್ಸು ಇರ್ಬೋದು ಆ್ಯಕ್ಚುಲಿ, ಎಸ್ಪೆಷಲಿ ಅವ್ರದ್ದು ಲೆಗ್ ಮೂಮೆಂಟ್ಸ್ ಎಲ್ಲ ಇಟ್ ವಾಸ್ ವೆರಿ ಯೂನಿಕ್. ಮತ್ತು ಅಷ್ಟು ಈಸಿಯಾಗಿ ಮಾಡ್ತಿದ್ರು, ಎಲ್ಲೂ ಇವ್ರು ಕಷ್ಟಪಟ್ಟು ಕಲಿತು ಮಾಡ್ತಿದ್ದಾರೆ ಅಂತ ಎಲ್ಲೂ ಅನ್ನಿಸ್ತಿರ್ಲಿಲ್ಲ ಆ್ಯಕ್ಚುಲಿ. ಅಷ್ಟು ಈಸಿಯಾಗಿ ಆ್ಯಕ್ಚುಲಿ ಡ್ಯಾನ್ಸ್ ಮಾಡಬೇಕು ಅಂದರೆ ಏನು ವಾಟ್ ಕುಡ್ ಬಿ ದ ಥಾಟ್ ಪ್ರೊಸೆಸ್, ಅಥವಾ ಏನಿರಬೇಕು ಎಕ್ಸಾಕ್ಟ್ಲಿ? ಅಂದರೆ ಇಸ್ ಇಟ್ ಜಸ್ಟ್ ಪ್ಯಾಷನ್, ಅಥವಾ ಏನು ಎಕ್ಸಾಕ್ಟ್ಲಿ ಏನು ಇರಬೇಕಾಗುತ್ತೆ ಅಂತ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕು ಅಂದರೆ? ಅದು ಮನ್ಸಲ್ಲಿ ಇರ್ಬೇಕು ಆ್ಯಕ್ಚುಲಿ. ಡ್ಯಾನ್ಸ್ನ ಮನ್ಸಲ್ಲಿ ಇಟ್ಕೋಬೇಕು ನಾವು. ಇವಾಗ ಏನೋ ಹೇಳ್ಕೊಡ್ತಾರೆ ಅಂತ ನಾವು ಸುಮ್ಮನೆ ಮಾಡೋಕ್ಕಾಗಲ್ಲ. ನಮ್ಮ ಮಾಸ್ಟ್ರು ಅಷ್ಟೇ ತುಂಬ ಸ್ಟೆಪ್ಸ್ ಹೇಳ್ಕೊಡ್ತಾರೆ, ಅವ್ರದ್ದೇ ಯುನೀಕ್ ಸ್ಟೈಲ್ ಇದೆ ಅಲ್ವಾ. ಅವ್ರು ಹೇಳ್ಕೊಟ್ಟಾಗ್ಲೂ ಅಷ್ಟೇ ನಾವು ಅದನ್ನು ತಲೆಗೆ ಹಾಕ್ಕೊಳ್ಳಲ್ಲ, ಮನ್ಸಲ್ಲಿ ಹಾಕ್ಕೋತೀವಿ ಆ ಸ್ಟೈಲ್ಸ್ನೆಲ್ಲ. ಒಂಥರ ಹೇಗೆ ಅಂದರೆ ನಮ್ಮ ಬಾಡಿಲೇ ಅದನ್ನು ಆವರಿಸ್ಕೊಬೇಕು. ಇಲ್ಲಾಂದರೆ ನಮಗೆ ಸುಮ್ಮನೆ ಡ್ಯಾನ್ಸ್ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಹೇಳ್ಬೋದು ಅಷ್ಟೇ, ಡ್ಯಾನ್ಸ್ ಅಂದರೆ ಇನ್ನೇನು ಮಾಡ್ಬೋದು, ಗಿಪ್ಸ್ ಕಷ್ಟ ಅಷ್ಟೇ, ಬಟ್ ಡ್ಯಾನ್ಸ್ ಏನು ಆರಾಮಾಗಿ ಮಾಡ್ಬೋದು ಅಂತ. ಬಟ್ ಅದನ್ನು ಮನ್ಸಿಗೆ ಹಾಕ್ಕೊಂಡು ನಾವು ಅದನ್ನು ಫೀಲ್ ಮಾಡಿದ್ರೆ ಮಾತ್ರ ಡ್ಯಾನ್ಸ್ ಬರೋಕ್ಕಾಗೋದು. ಇಲ್ಲಾಂದರೆ ಬೇರೆಯವ್ರಿಗೆ ಇಷ್ಟ ಆಗಲ್ಲ, ನಮಗೆ ಇಷ್ಟ ಆಗಲ್ಲ ಅಷ್ಟೇ. ಕರೆಕ್ಟ್. ಈಗ ಅಪ್ಪು ಸರ್ನ ನೀವು ಒಂದು ರೀತಿ ಏಕಲವ್ಯನ ರೀತಿ ಅವ್ರನ್ನ ನೋಡ್ಕೊಂಡು ಆ್ಯಕ್ಚುಲಿ ಅವರಿಂದ ಇನ್ಸ್ಪೈರ್ ಆಗಿ ಡ್ಯಾನ್ಸ್ ಕಲಿಯೋಕ್ಕೆ ಶುರು ಮಾಡಿದ್ರಿ. ಸೊ ರೀಲ್ಸಲ್ಲಿ ಸಾಕಷ್ಟು ಜನ ನಿಮ್ಮನ್ನು ಫಾಲೋ ಮಾಡ್ತಿರ್ತಾರೆ, ಕಮೆಂಟ್ ಮಾಡ್ತಿರ್ತಾರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಅಂತ. ಅಫ್ಕೋರ್ಸ್ ಇನ್ಸ್ಟಾಗ್ರಾಮಲ್ಲೂ ತುಂಬ ಫಾಲೋವರ್ಸ್ ಇದ್ದಾರೆ, ಯೂಟ್ಯೂಬ್ ಚಾನಲ್ ಇದೆ, ಮತ್ತು ಈಗ ಸಿಗ್ತಿರುವಂತಹ ಲೈಮ್ ಲೈಟ್ ಬಿಕಾಸ್ ಆಫ್ ಆಲ್ ದೀಸ್ ಡ್ಯಾನ್ಸ್ ರಿಯಾಲಿಟಿ ಶೋಸ್. ಇದೆಲ್ಲ ನಿಮ್ಮನ್ನು ಇನ್ನಷ್ಟು ಹಂಬಲ್ ಮಾಡುತ್ತಾ, ಅಥವಾ ಹೆಂಗೆ ನೀವು ತಲೆಗೆ ತಗೊಳ್ತೀರಾ ಇದನ್ನೆಲ್ಲ, ಲೈಮ್ ಲೈಟ್ ಇದನ್ನೆಲ್ಲ ಯಾವ ರೀತಿ ಇದನ್ನು ನೋಡ್ತೀರಾ, ಅಥವಾ ಇದು ನಿಮಗೆ ತುಂಬ ಒಂದು ರೆಸ್ಪಾನ್ಸಿಬಿಲಿಟಿ ಥರ ಅನಿಸುತ್ತಾ ನಿಮಗೆ, ಹೇಗೆ ಅನಿಸುತ್ತೆ? ಹೌದು, ಯಾಕಂದರೆ ಈ ಥರ ಡ್ಯಾನ್ಸ್ ರಿಯಾಲಿಟಿ ಶೋಸ್ ಹಾಗೂ ರೀಲ್ಸಲ್ಲಿ ಇಷ್ಟು ಫಾಲೋವರ್ಸ್ ಅಥವಾ ಎಷ್ಟೇ ಕಮೆಂಟ್ಸ್ ಅಥವಾ ಎಷ್ಟೇ ಪ್ರೀತಿ ಗಳಿಸಿದ್ರು ಅದೊಂದು ಬಿಗ್ ರೆಸ್ಪಾನ್ಸಿಬಿಲಿಟಿ. ಅದನ್ನು ನಾವು ಹಾಗೆ ನಡ್ಸ್ಕೊಂಡು ಹೋಗ್ಬೇಕು. ಇಲ್ಲ ಅಂದರೆ ಅದು ಸ್ವಲ್ಪ ನಮಗೆ ಮೈನಸ್ ಪಾಯಿಂಟ್ ಆಗುತ್ತೆ. ಇವಾಗ ಎಷ್ಟೇ ಕಮೆಂಟ್ಸ್ ತುಂಬಾ ಕಮೆಂಟ್ಸ್ ಹಾಕ್ತಾರೆ, ತುಂಬ ಚೆನ್ನಾಗಿ ಮಾಡ್ತೀರಾ, ಅಪ್ಪು ಸರ್ ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಅಂತ. ಅವಾಗ ನಾವು ಅದನ್ನು ನಡ್ಸ್ಕೊಂಡು ಹೋಗ್ಬೇಕಲ್ವಾ. ಇವಾಗ ನಾನು ಒಂದು ಚೆನ್ನಾಗಿ ರೀಲ್ ಮಾಡಿಬಿಟ್ಟು ಬೇರೆಯವ್ರ ಥರ ಮಾಡಿಬಿಟ್ರೆ ಅದು ಸ್ವಲ್ಪ ಮೈನಸ್ ಪಾಯಿಂಟೇ ಆಗುತ್ತೆ. ಸೊ ತುಂಬಾ ಬಿಗ್ ರೆಸ್ಪಾನ್ಸಿಬಿಲಿಟಿ ಇದು. ಹಾಗೂ ಅಪ್ಪು ಸರ್ನ ನಾನು ಹಿಂದೆ ಇಟ್ಕೊಂಡು ಮಾಡೋದಂದರೆ ಅದು ಏನು ಕಮ್ಮಿ ಕೆಲಸ ಅಲ್ಲ. ಬಟ್ ಅದನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ನನಗೂ ಆಸೆ ಇದೆ, ನಮ್ಮಮ್ಮ ನಮ್ಮ ಅಪ್ಪಂಗೂ ನಮ್ಮ ಅಣ್ಣಂಗೂ ಆಸೆ ಇದೆ. ಚೆನ್ನಾಗಿ ನಡ್ಸ್ಕೊಂಡು ಹೋದರೆ ಸಾಕು, ಹಾಗೂ ಯಂಗೆಸ್ಟ್ ಕೊರಿಯೋಗ್ರಾಫರ್ ಆದರೆ ಸಾಕು. ಓಕೆ. ಸೊ ಇನ್ನು ನಮ್ಮ ಈ ಒಂದು DKD ಸೀಸನಲ್ಲಿ ನಮ್ಮ ಛೋಟಾ ಡ್ಯಾನ್ಸರ್ ಒಬ್ಬರು ಇದ್ದರು, ಪ್ರೀತಮ್. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆದರು ಅವರು. ಮತ್ತು ಶಿವಣ್ಣ ಅವರು ಆ್ಯಕ್ಚುಲಿ ಅವರನ್ನು ಮತ್ತು ಅವ್ರ ಇಡೀ ಫ್ಯಾಮಿಲಿ ಅವ್ರನ್ನೆಲ್ಲ ನಾನು ನೋಡ್ಕೊಳ್ತೀನಿ ಅನ್ನೋ ಥರದೆಲ್ಲ ಆ್ಯಕ್ಚುಲಿ ಅನೌನ್ಸ್ಮೆಂಟ್ ಎಲ್ಲ ಮಾಡಿದ್ರು. ಹೇಗೆ ಪ್ರೀತಮ್ ಅವ್ರು ಆ್ಯಕ್ಚುಲಿ ಸೆಟಲೆಲ್ಲ ಹೆಂಗಿರ್ತಾರೆ? ಅವ್ನು ಆರಾಮಾಗಿ ಜಾಲಿಯಾಗಿರ್ತಾನೆ, ಎಲ್ಲಿ ಬೇಕಲ್ಲಿ ಹೋಗ್ತಾ ಇರ್ತಾನೆ, ಯಾರು ಅವ್ರನ್ನ ಹಿಡಿಯೋಂಗಿಲ್ಲ. ಹೇಳಿದ್ರೆ ಏಯ್ ಆ ಕಡೆ ಹೋಗಿ ಅಂದ್ಬಿಡ್ತಾರೆ. ಬಟ್ ತುಂಬಾ ಕ್ಯೂಟ್ ಹುಡುಗ. ನಮ್ಮ ತೊಡೆ ಮೇಲೆಲ್ಲ ಬಂದು ಕೂರ್ತಿದ್ದ, ಆರಾಮಾಗಿ ಮಲ್ಕೋತಿದ್ದ, ಎಲ್ಲಿ ಬೇಕಲ್ಲಿ ಹೋಗ್ತಿದ್ದ, ಶಿವಣ್ಣನ ಜೊತೆ ಇರ್ತಿದ್ದ. ಆ್ಯಕ್ಚುಲಿ ಆಲ್ಮೋಸ್ಟ್ ಶಿವಣ್ಣನ ಜೊತೆನೇ ಇರ್ತಿದ್ದ ಅವನು. ಏನಿಲ್ಲ, ಅವ್ನು ಜಾಲಿಯಾಗಿರ್ತಿದ್ದ, ಜಾಲಿ ಲೈಫ್ ಮಾಡ್ತಿದ್ದ ಅಷ್ಟೇ. ಓಕೆ. ಸೊ ಅನೂಪ್ ಅವರೇ, ಆ್ಯಕ್ಚುಲಿ ಆ್ಯಸ್ ಫಾರ್ ಆಸ್ ಈ ಒಂದು ಪರ್ಟಿಕ್ಯುಲರ್ ಸೀಸನ್ ಇಸ್ ಕನ್ಸರ್ನ್ಡ್, ನಿಂಗೆ ವಾಟ್ ಈಸ್ ಯುವರ್ ಟೇಕ್ ಹೋಮ್? ಅಂದರೆ ಇನ್ ಟರ್ಮ್ಸ್ ಆಫ್ ಡ್ಯಾನ್ಸ್ ಟೆಕ್ನಿಕ್ಸ್ ನೀವು ಕಲ್ತಿರೋದು ಆಗಿರಬಹುದು, ಪ್ಲಸ್ ಲೈಫಿಗೆ, ಯಾಕೆಂದರೆ ತುಂಬ ಲೈಫ್ ಲೆಸನ್ಸ್ ನಾನು ಈ ಸೀಸನಿಂದ ಏನೋ ಒಂದು ತೊಗೊಂಡು ಹೋಗ್ತಿದ್ದೀನಿ ಅನ್ನೋದಾದರೆ ಏನದು? ಪ್ಲಸ್ ನಿಮ್ಮ ಮಾಸ್ಟರ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ವಸಂತ ಮಾಸ್ಟರ್ ಆ್ಯಕ್ಚುಲಿ ಹಿ ಹ್ಯಾಸ್ ಬೀನ್ ದ ಯಾಕೆಂದರೆ ಲ್ಯಾಡರ್ ಟು ಯುವರ್ ಸಕ್ಸಸ್ಫುಲ್ ಜರ್ನಿ ಈ ಸೀಸನಲ್ಲಿ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಇದ್ರ ಬಗ್ಗೆ ಎಲ್ಲ? ಆ್ಯಕ್ಚುಲಿ ನಂಗೆ ವಸಂತ್ ಮಾಸ್ಟರ್ ಅಂದರೆ ತುಂಬಾ ಇಷ್ಟ. ನಾನು ಆ್ಯಕ್ಚುಲಿ ಫಿನಾಲೆಯಲ್ಲಿ ಹೇಳಿದ್ದೆ, ಯಾವ ಜನ್ಮದ ಪುಣ್ಯನೋ ನಮಗಿಂತ ಮಾಸ್ಟರ್ ಸಿಕ್ಕಿದ್ರೆ ಅಂತ. ಅವರು ಒಂಥರ ನನ್ನೊಳಗೆ ಹೊಸ ಸ್ಟೈಲ್ ತುಂಬಿದ್ರು. ಆ್ಯಕ್ಚುಲಿ ಅವರು DKD ಫ್ಯಾಮಿಲಿ ವಾರ್ ಸೀಸನ್ 2 ಅಲ್ಲಿ ರುದ್ರ ಮಾಸ್ಟರ್ ಅವ್ರ ಅಸಿಸ್ಟೆಂಟ್ ಆಗಿದ್ರು, ಅವಾಗಿಂದ ನಮ್ಗೆ ಪರಿಚಯ ಆಗಿದ್ರು. ಇವಾಗ DKD ಸೀಸನ್ 9 ಅಲ್ಲಿ ಇನ್ನೂ ತುಂಬಾ ಚೆನ್ನಾಗಾಯ್ತು ನಮ್ಮ ಬಾಂಡಿಂಗ್. ನಿಜವಾಗ್ಲೂ ಒಳ್ಳೆ ಮಾಸ್ಟರ್. ಅವ್ರು ನಾವು ಏನೇ ಮಾಡ್ಬೇಕಂದ್ರೂ, ಇವಾಗ ಎಲ್ಲಿಂದ ಫ್ಲಿಪ್ ಹೊಡಿಬೇಕಂದ್ರೂ ನಿನ್ಗೆ ಓಕೆನಾ, ನಿನಗೆ ಆರಾಮಾಗಿ ಸೇಫ್ಟಿ ಇದೆಯಾ ಅಂತ ನೋಡಿಕೊಂಡೇ ಮಾಡಿಸ್ತಾರೆ. ಹಾಗೂ ತುಂಬಾ ಕೇರ್ ತೊಗೊಂಡಿದ್ರು. ನಮಗೇನೇ ಏನೇ ನೋವಾದಾಗಲೂ ಜ್ಯೂಸ್ ತರಿಸೋದಾಗಿರ್ಬೋದು ಅಥವಾ ಅದು ಇದು ಏನಾದರೂ ತರಿಸೋದಾಗಿರ್ಬೋದು ಎಲ್ಲ ನೋಡ್ಕೊತಿದ್ರು. ಹಾಗೂ ಹೀ ಇಸ್ ದ ಬೆಸ್ಟ್ ಮಾಸ್ಟರ್ ಅಷ್ಟೇ. ಕರೆಕ್ಟ್. ಸೊ ಈ ಸೀಸನಿಂದ ಲೈಫಿಗೆ ಮತ್ತು ನಿಮ್ಮ ಡ್ಯಾನ್ಸಿಗೆ ಟೇಕ್ ಹೋಮ್ ಏನು? ಏನಿಲ್ಲ, ಫಸ್ಟ್ ಆಫ್ ಆಲ್ ಶಿವಣ್ಣನ ನೋಡಿ ಈ ಥರ ಹಂಬಲ್ ಪರ್ಸನ್ ಇರಬೇಕು ಅಂತ ಅನಿಸಿದೆ ಅಷ್ಟೇ. ನಾನು ಈ ಥರ ಹಂಬಲ್ ಪರ್ಸನ್ ಆಗಿ ಎಷ್ಟೇ ಏನೇ ಮಾಡಿದ್ರು ಯಾರಿಗೂ ದುರಂಕಾರ ತೋರಿಸ್ದೆ, ಆ್ಯಟಿಟ್ಯೂಡ್ ತೋರಿಸ್ದೆ, ನಮ್ದೇನು ಕೆಲಸ ಇತ್ತು ಅಷ್ಟು ಮಾಡಿ, ಹಾಗೂ ಬೇರೆಯವ್ರಿಗೆ ಪ್ರೀತಿ ಕೊಟ್ಟು ಅಷ್ಟೇ. ಶಿವಣ್ಣ ಅವರ ಕ್ವಾಲಿಟೀಸ್ ಹಾಗೂ ಅಪ್ಪು ಸರ್ ಕ್ವಾಲಿಟೀಸ್
ಎಲ್ಲನ ತೊಗೊಬೇಕು ಅಂತ. ಹಾಗೂ ಡ್ಯಾನ್ಸಲ್ಲೂ ಅಷ್ಟೇ ಎಷ್ಟೊಂದು ಜನ ನೋಡಿದ್ದೀವಿ. ಇವಾಗ ಮೋಹಿತ್ ಆಗಿರ್ಬೋದು ಹಾಗೂ ಹರ್ಷ ಅಣ್ಣ ಆಗಿರ್ಬೋದು, ಅವ್ರ ಫ್ಲಿಪ್ಸ್ ಎಲ್ಲ ನೋಡಿ ನಾನು ಇವಾಗ ಸ್ವಲ್ಪ ಜಾಸ್ತಿ ಫ್ಲಿಪ್ಸ್ ಕಲಿಬೇಕು ಆ ಥರ ಎಲ್ಲ ಆಸಕ್ತಿ ಬಿಡ್ತಾ ಇದೆ. ಆ್ಯಕ್ಚುಲಿ ಫ್ಲಿಪ್ಸ್ ಆ್ಯಕ್ಚುಲಿ ನಂಗೆ ಅಷ್ಟೊಂದು ಬರಲ್ಲ, ಬಟ್ ಮಾಡ್ತಿದ್ದೆ. DKDಲಿ ಆಲ್ಮೋಸ್ಟ್ ಜಾಸ್ತಿನೇ ಕಲ್ತಿದ್ದೀನಿ, ಬಟ್ ಇನ್ನೂ ಕಲಿಬೇಕು ಅಂತ ಆಸೆ ಇದೆ. ಹಾಗೂ ಅಷ್ಟೇ ಬೇರೆ ಬೇರೆ ಸ್ಟೈಲ್ಸ್ ತುಂಬಾನೇ ಕಲ್ತಿದ್ದೀನಿ ಎಲ್ಲ ಕಂಟೆಸ್ಟೆಂಟ್ಸ್ ಇಂದನೂ ಅಷ್ಟೇ. ನಮ್ಮ ಪೂಜಾಯಿಂದಾನೇ ಕಲ್ತಿದ್ದೀನಿ. ಅವಳ ಫೋಕ್ ಸ್ಟೈಲ್ ನೀವೇ ನೋಡಿದೀರ, ಬಟ್ ನನ್ನ ಸ್ಟೈಲ್ ಅವಳಿಗೆ ಅಷ್ಟು ಬರ್ತಿರ್ಲಿಲ್ಲ ಅಂದ್ರೂ, ಬಟ್ ಹಗಲು ರಾತ್ರಿ ಎಲ್ಲ ಅವಳೇ ಪ್ರಾಕ್ಟೀಸ್ ಮಾಡ್ಕೊಂಡು ಮಿರರ್ ಮುಂದೆ ಹಿಂಗೆಲ್ಲ ಹಿಪ್ ಹಾಪ್ ಸ್ಟೈಲ್ ಎಲ್ಲ ಮಾಡ್ತಿದ್ಲು. ಸೊ ನಾನು ಅವಳ ಸ್ಟೈಲ್ ಕಾಪಿ ಮಾಡೋದು, ಅವಳು ನನ್ನ ಸ್ಟೈಲ್ ಕಾಪಿ ಮಾಡೋದು, ಇಬ್ರದ್ದು ಏನಂತಾರೆ ಸ್ಪೀಡ್ ಮ್ಯಾಚ್ ಆಗ್ತಿತ್ತು. ಇಲ್ಲಾಂದ್ರೆ ಕಷ್ಟ ಆಗ್ತಿತ್ತು ನಮಗೆ. ಓಕೆ, ಸೊ ನೆಕ್ಸ್ಟ್ ಯಾವುದೆಲ್ಲ ಆಪರ್ಚುನಿಟೀಸ್ ಇವಾಗ ಬಂದಿದೆ? ಸಿನಿಮಾ, ಸೀರಿಯಲ್ ಅಥವಾ ಶೋಸ್? ನೆಕ್ಸ್ಟ್ ಏನು, ವಾಟ್ ಈಸ್ ಯುವರ್ ನೆಕ್ಸ್ಟ್ ಪ್ಲಾನ್? ಸಿನಿಮಾಸ್ ಬಂದಿದೆ ಆ್ಯಕ್ಚುಲಿ, 3 ಸಿನಿಮಾ ಇದೆ. ಹಾಗೂ ಸೀರಿಯಲ್ಸ್ ನೋಡ್ತಾ ಇದ್ವಿ. ಆ್ಯಕ್ಚುಲಿ ಒಂದು ಬಂದಿದೆ ಪ್ರಾಜೆಕ್ಟು. ನೆಕ್ಸ್ಟ್ ರಿಯಾಲಿಟಿ ಶೋ ಮಾಡ್ಬೇಕು ಅನ್ಕೋತಿದ್ದೀನಿ, ಬೇರೆ ಲ್ಯಾಂಗ್ವೇಜಲ್ಲಿ. ಹಾಗೂ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಹತ್ತಾ ಹೋಗ್ಬೇಕಲ್ವಾ, ಅದಕ್ಕೆ ಬಾಲಿವುಡ್ ಅಥವಾ ಡ್ಯಾನ್ಸ್ ಶೋಸ್. ಡ್ಯಾನ್ಸ್ ಶೋಸ್ ಅಂದರೆ ನೀವೇನು ಅದು ಅಪ್ಲೈ ಮಾಡಬೇಕಾ ನೀವೇನೇ, ಅಥವಾ ಹೇಗೆ ಅದು ಆ್ಯಕ್ಚುಲಿ ಆ ಶೋಸ್ಗೆಲ್ಲ? ಸದ್ಯಕ್ಕೆ ಅಪ್ಲೈ ಮಾಡಲೇಬೇಕು, ಇಲ್ಲಾಂದರೆ ಅವರೇ ಕರೀತಾರೆ. ಆ್ಯಕ್ಚುಲಿ ಇವಾಗ ಇಂಡಿಯಾಸ್ ಗಾಟ್ ಟ್ಯಾಲೆಂಟಿಗೆ ನಾನು ಕರೆದಿದ್ರು, ಬಟ್ DKD ಇದ್ದಿದ್ದ ಕಾರಣ ನನಗೆ ಹೋಗೋಕ್ಕಾಗಿಲ್ಲ. DKDಯಲ್ಲಿ ಬಿಟ್ಕೊಟ್ಟಿರಲಿಲ್ಲ. ಸೊ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಹೋಗಿದ್ರೆ. ಬಟ್ ನೀವು ಕೇಳಿದ್ರ ಇಲ್ಲಿ ಬಿಟ್ಕೊಡ್ತೀರಾ ಅಂತ ಕೇಳಿದ್ರಿ? ಕೇಳಿದ್ವಿ. ಏನಂದ್ರು ಅದಕ್ಕೆ? ಬಟ್ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ಸ್ ಅಲ್ವಾ. ಆ್ಯಕ್ಚುಲಿ ನಾವು ಕೇಳಕ್ಕೆ ಹೋಗಿರಲಿಲ್ಲ. ಅಂದರೆ ನಾವು ಏನೋ ಬ್ಯುಸಿ ಶೆಡ್ಯೂಲ್ ಇದೆ, ಸ್ವಲ್ಪ ಬಿಟ್ಕೊಡ್ತೀರಾ ಅಂತ ಕೇಳಿದ್ವಿ ಅಷ್ಟೇ. ಯಾಕಂದರೆ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅಂದರೆ ಅವ್ರು ಸ್ವಲ್ಪ ಬಿಟ್ಕೊಡೋದು ಕಮ್ಮಿ. ಓಕೆ, ಏನು ರೀಸನ್ ಅಂದರೆ ಈಗ ಆಲ್ರೆಡಿ ಒಂದು ಶೋ ರನ್ ಆಗ್ತಿದೆ, ಹೋಗ್ತಿದೆ ಅಂತನಾ ಆ ಕಾರಣಕ್ಕೆ, ಅಥವಾ ಮಧ್ಯದಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ ಅಂತ? ಓಕೆ, ಸೊ ಈಗ ಸದ್ಯಕ್ಕೆ ಸೀಸನ್ ಮುಗ್ದಿರೋದ್ರಿಂದ ಇನ್ನೇನು ನಿಮಗೆ ತೊಡಕಿಲ್ಲ ಆ್ಯಕ್ಚುಲಿ. ಆರಾಮಾಗಿ ಯಾವುದೇ ಶೋಸ್ ಏನೇ ಬಂದರೂ ಅದನ್ನು ಟೇಕಪ್ ಮಾಡ್ಬೋದು. ಆ್ಯಂಡ್ ಇದುವರೆಗೂ ಎಷ್ಟು ಸಿನಿಮಾ ಆಯಿತು ಅನೂಪ್ ಅವರೇ? ಇಲ್ಲಿವರೆಗೂ 12 ಮೂವೀಸ್ ಆಗಿದೆ. ಓಕೆ, ಇನ್ನು 13, 14, 15 ಮಾಡಬೇಕು. 12 ಅಂದರೆ ಯಾವುದೆಲ್ಲ? ಜೇಮ್ಸ್ ಮಾಡಿದ್ದೀರಾ? ಜೇಮ್ಸ್ ಮಾಡಿದ್ದೀರಿ. ಮಾರ್ಟಿನಲ್ಲಿ ಧ್ರುವ ಸರ್ ಜೊತೆ ನಿಂತು. ಹಾಗೆ ಬಗೀರಾ ಅಲ್ಲಿ ಶ್ರೀಮುರಳಿ ಸರ್ ಅವರ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಯಂಗ್ ವರ್ಜನ್ ಮಾಡಿದ್ದೆ. ಹಾಗೆ ನಂದೇ ಒಂದು ಓನ್ ಮೂವಿ ಇತ್ತು, ದೇವರು ಬೇಕಾಗಿದ್ದಾರೆ ಅಂತ. ನಂದೇ ಲೀಡ್ ರೋಲ್ ಇತ್ತು ಅದರಲ್ಲಿ. ಅದರಲ್ಲೂ ಆ್ಯಕ್ಚುಲಿ ಅಪ್ಪು ಸರ್ ಬಗ್ಗೆನೇ ಇತ್ತು. ನಾನು ಅಪ್ಪು ಸರ್ನ ಹುಡ್ಕೊಂಡು ಹೋಗೋ ಥರ ಅದು ಮಾಡಿದ್ದೆ. ಅದರಲ್ಲಿ ಆ್ಯಕ್ಚುಲಿ ಶ್ರೀರಾಮ್ ಸರ್ ಜೊತೆ ಮಾಡಿದ್ದು ನಾನು, ನಮ್ಮ ತಾತ ಆಗಿ ಮಾಡಿದ್ರು. ಹಾಗೆ ನಾನು ವೀಲ್ ಚೇರ್ ರೋಮಿಯೋ ಮಾಡಿದ್ವಿ, ಅವತಾರ ಪುರುಷ 2 ಮಾಡಿದ್ದೀನಿ. ಹಾಗೆ ಒಂದು ಸರಳ ಪ್ರೇಮ ಕಥೆ, ಹಾಗೂ ಹಲವಾರು ಮೂವೀಸ್ ಮಾಡಿದ್ವಿ. ರೈಟ್, ಥ್ಯಾಂಕ್ ಯು ಸೋ ಮಚ್ ಅನೂಪ್ ಅವರೇ, ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ಸೊ ಇನ್ನಷ್ಟು ಪ್ರಾಜೆಕ್ಟ್ಸ್ಗಳಲ್ಲಿ ಜನರನ್ನ ರಂಜಿಸ್ತಾ ಹೋಗಿ, ಇನ್ನಷ್ಟು ಡ್ಯಾನ್ಸ್ನಲ್ಲಿ ಮತ್ತು ಆ್ಯಕ್ಟಿಂಗ್ ಕ್ಷೇತ್ರದಲ್ಲಿ ಮೇಲಕ್ಕೆ ಏರ್ತಾ ಹೋಗಿ ಅಂತ ಆಶಿಸ್ತೀನಿ. ಪ್ಲಸ್ CA ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಕೂಡ ಮಾಡಿ. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಅನೂಪ್ ಮುದ್ದುರಾಜ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.